ನಾನು ಕುಸುಮ. ಗ್ರಾಮೀಣ ಹಾಗೂ ನಗರ ಪ್ರದೇಶಗಳ ಆಸ್ತಿ ನೋಂದಣಿ ಸರ್ಕಾರ ಈ ಸ್ವತ್ತು ಈ ಖಾತಾ ಕಡ್ಡಾಯಗೊಳಿಸಿದೆ. ಸರ್ಕಾರದ ಈ ನಡೆಯಿಂದಾಗಿ ಹಲವು ಸಮಸ್ಯೆಗಳು ಎದುರಾಗಿದ್ದು ನೋಂದಣಿ ಪ್ರಕ್ರಿಯೆ ಸಾಕಷ್ಟು ತೊಡಕು ಉಂಟಾಗ್ತಿದೆ. ಈ ಖಾತಾ ಮಾಡಲು ತಾಂತ್ರಿಕ ಸಮಸ್ಯೆ ಕೂಡ ಎದುರಾಗ್ತಾ ಇದೆ. ಹೀಗಾಗಿ ಜನರು ಸ್ಥಳೀಯ ಸಂಸ್ಥೆಗಳು ಹಾಗೂ ನೋಂದಣಿ ಕಚೇರಿಗಳಿಗೆ ಅಲೆದಾಡುವಂತಾಗಿದೆ. ಇನ್ನು ಈ ಖಾತೆ ಇಲ್ದಲೇ ಇರೋದ್ರಿಂದ ಮನೆ ಕಟ್ಟೋದಕ್ಕೆ ಸಾಲ ಸಿಗ್ತಾ ಇಲ್ಲ. ಸೈಟನ್ನು ಮಾರಿಬಿಡೋಣ ಅಂದರೆ ಅದು ಕೂಡ ಸಾಧ್ಯ ಆಗ್ತಾ ಇಲ್ಲ. ಹೀಗಾಗಿ ರೆವಿನ್ಯೂ ಸೈಟ್ ಕೊಂಡವರ ಪರಿಸ್ಥಿತಿ ಅಂತೂ ತ್ರಿಶಂಕು ಸ್ಥಿತಿ ಆಗಿದೆ. ಇನ್ನು ಇದರಿಂದ ರಿಯಲ್ ಎಸ್ಟೇಟ್ ಕ್ಷೇತ್ರಕ್ಕೂ ಕೂಡ ಭಾರಿ ಪೆಟ್ಟು ಬಿದ್ದಿದೆ. ಈ ಬಗ್ಗೆ ಇವತ್ತಿನ ಎಪಿಸೋಡ್ನಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ಈ ವಿಚಾರದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ತುಮಕೂರಿನ ಖ್ಯಾತ ರಿಯಲ್ ಎಸ್ಟೇಟ್ ಉದ್ಯಮಿಗಳಾದಂಥ ಸ್ಫೂರ್ತಿ ಡೆವಲಪರ್ಸ್ ಮಾಲೀಕರು ಸ್ಫೂರ್ತಿ ಚಿದಾನಂದ್ ಸರ್ ಕೂಡ ಕಾರ್ಯಕ್ರಮದಲ್ಲಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಈ ಖಾತಾ ತಲೆಬಿಸಿಯ ಬಗ್ಗೆ ಮಾತನಾಡ್ತಾ ಹೋಗೋಣ. ಇದರಿಂದ ಏನೆಲ್ಲ ತೊಂದರೆ ಆಗ್ತಿದೆ ಅನ್ನೋದ್ರ ಬಗ್ಗೆ ಚರ್ಚೆ ಕೂಡ ಮಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಒಂದು ವರದಿ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಖಾತಾ ಸಿಕ್ತಿಲ್ಲ, ಮಾರೋದಕ್ಕೂ ಆಗ್ತಿಲ್ಲ. ರೆವೆನ್ಯೂ ಸೈಟ್ ಕೊಂಡವರ ಪರದಾಟ. ರಾಜ್ಯ ಕಾಂಗ್ರೆಸ್ ಸರ್ಕಾರವು ಆಸ್ತಿಗಳ ನೋಂದಣಿಗೆ ಈ ಖಾತಾವನ್ನ ಕಡ್ಡಾಯ ಮಾಡಿದೆ. ನಿವೇಶನಗಳ ಮಾರಾಟ ಹಾಗೂ ಮನೆ ಮಾರಾಟದ ವಿಷಯದಲ್ಲಿ ಅಕ್ರಮಗಳಿಗೆ ಬ್ರೇಕ್ ಹಾಕುವುದು ಹಾಗೂ ಜನರು ಮೋಸ ಹೋಗದಂತೆ ತಡೆಯುವುದು ಇದರ ಮುಖ್ಯ ಉದ್ದೇಶವಾಗಿತ್ತು. ಆದರೆ ಈ ಖಾತಾ ಅನ್ನೋದೇ ರಾಜ್ಯದ ಜನರಿಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಹೌದು, ರಾಜ್ಯದಲ್ಲಿ ಕಂದಾಯ ಬಡಾವಣೆಗಳಿಗೆ ಕಡಿವಾಣ ಹಾಕುವ ಬದಲು ಸ್ಥಿರಾಸ್ತಿ ನೋಂದಣಿಗೆ ಏಕಾಏಕಿ ಈ ಖಾತಾ ಕಡ್ಡಾಯ ಮಾಡಿದ ಪರಿಣಾಮ ಜನಸಾಮಾನ್ಯರು ಪರದಾಡುವಂತಾಗಿದೆ. ಒಂದು ದಿನ ಸರ್ವರ್ ಪ್ರಾಬ್ಲಮ್, ಒಂದು ದಿನ ನೆಟ್ವರ್ಕ್ ಸಮಸ್ಯೆ, ದಾಖಲಾತಿ ಸಮಸ್ಯೆ, ಹೀಗೆ ಈ ಖಾತಾ ಮಾಡಿಸಲು ನಾನಾ ಸಮಸ್ಯೆಗಳು ಎದುರಾಗುತ್ತಿವೆ. ಹೀಗಾಗಿ ಸಾಲ ಮಾಡಿ ರೆವಿನ್ಯೂ ಸೈಟ್ ಖರೀದಿಸಿದ್ದವರು ಈ ಖಾತೆ ಪಡೆಯಲಾಗದೆ ನಿತ್ಯವೂ ಕಚೇರಿಗಳಿಗೆ ಅಲೆದು ಸುಸ್ತಾಗುತ್ತಿದ್ದಾರೆ. ಈ ಖಾತೆ ಸಿಗದ ಪರಿಣಾಮ ಬ್ಯಾಂಕ್ನಿಂದ ಸಾಲ ಕೂಡ ಸಿಗ್ತಾ ಇಲ್ಲ. ಸಾಲ ಸಿಗದೇ ಇರೋದ್ರಿಂದ ಮನೆ ಕಟ್ಟುವುದಕ್ಕೆ ಸಾಧ್ಯವಾಗ್ತಿಲ್ಲ. ಇನ್ನು ಈ ನಿವೇಶನ ಮಾರಾಟ ಮಾಡಿ ಕೈ ತೊಳೆದುಕೊಳ್ಳೋಣ ಅಂದ್ರೆ ಸೈಟ್ ಮಾರೋದಕ್ಕೂ ಸಾಧ್ಯವಾಗ್ತಿಲ್ಲ. ಹೀಗಾಗಿ ರೆವೆನ್ಯೂ ಸೈಟ್ ಕೊಂಡವರದ್ದು ತ್ರಿಶಂಕು ಸ್ಥಿತಿಯಾಗಿದೆ. ಇನ್ನು ಬ್ಯಾಂಕ್ಗಳಿಂದ ಸಾಲ ಸಿಗದೇ ಇರೋ ಕಾರಣಕ್ಕೆ ಜನರು ಲೇವಾದೇವಿದಾರರ ಮೊರೆ ಹೋಗುತ್ತಿದ್ದಾರೆ. ನಿವೇಶನ ಪತ್ರವನ್ನ ಅಡವಿಡುವ ಸಂಕಷ್ಟ ಎದುರಾಗುತ್ತಿದೆ. ಇನ್ನು ಈ ಖಾತಾ ಸಮಸ್ಯೆಯಿಂದ ಬಿಲ್ಡರ್ಗಳಿಗೂ ಆರ್ಥಿಕ ಸಂಕಷ್ಟ ಎದುರಾಗುತ್ತಿದೆ. ಸೈಟ್ ಮಾರಲಾಗದೆ ಬಿಲ್ಡರ್ಗಳು ಸಮಸ್ಯೆಯನ್ನ ಅನುಭವಿಸುತ್ತಿದ್ದು ರಿಯಲ್ ಎಸ್ಟೇಟ್ ಕ್ಷೇತ್ರದ ಮೇಲೂ ಇದು ದೊಡ್ಡ ಮಟ್ಟದ ಪರಿಣಾಮ ಬೀರಿದೆ. ಇನ್ನಾದರೂ ಸರ್ಕಾರ ಈ ಸಮಸ್ಯೆಗೆ ಪರಿಹಾರವನ್ನ ಒದಗಿಸಿಕೊಡಬೇಕಿದೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ. ಎಸ್ ಸರ್. ಸರ್, ಫಸ್ಟ್ ನನ್ನ ಕ್ವಶನ್, ಈ ಖಾತಾ ಅಂದ್ರೆ ಏನು ಸರ್? ಈ ಖಾತಾ ಅಂದರೆ ಈಗ ಸಂಕ್ಷಿಪ್ತವಾಗಿ ನಾವು ಏನು ಆ ಒಂದು ಸ್ಥಳಕ್ಕೆ ಹೋಗಿ ಅಪ್ಲೋಡ್ ಮಾಡಿ ನಮ್ಮ ಫೋಟೋ ಸಮೇತ ಯಾರು ಖಾತೆದಾರರಾಗಿರ್ತಾರೋ ಆ ಫೋಟೋ ಸಮೇತ ನಮ್ಮ ಉದ್ದ ಮೆಜರ್ಮೆಂಟು ಏನಿರುತ್ತೆ, ಸೈಟಿನ ಉದ್ದ ಅಗಲ ಅಳತೆ ಎಲ್ಲವೂ ಕರೆಕ್ಟಾಗಿರ್ತದೆ. ಮತ್ತು ಈ ಖಾತಾಲಿ ಉದ್ದೇಶ ಏನಂದರೆ ಯಾವುದೇ ರೀತಿ ಮುಂದಿನ ದಿನಗಳಲ್ಲಿ ಅದು ಡೂಪ್ಲಿಕೇಟ್ ಆಗಬಾರ್ದು, ಮತ್ತೊಬ್ಬ ಫೋರ್ಜರಿ ಮಾಡಿ ರಿಜಿಸ್ಟರ್ ಮಾಡಬಾರ್ದು ಅನ್ನೋ ಒಂದೇ ಉದ್ದೇಶಕ್ಕೆ ಈ ಖಾತಾ ನಂಬರ್ ಹೊಡೆದ್ರೆ ಆ ಫೋಟೋ ಸಮೇತ ಮತ್ತು ಆ ಜಾಗದ ಇದು ಬರುತ್ತೆ. ಅದಕ್ಕೆ ಒಂದು ಸುವ್ಯವಸ್ಥೆಯನ್ನು ಮಾಡಬೇಕು ಅನ್ನೋ ಒಂದು ದೃಷ್ಟಿಯಲ್ಲಿ ಈ ಖಾತಾ ಮಾಡ್ತಾ ಇದ್ದಾರೆ. ಓಕೆ ಸರ್, ಈ ಖಾತಾ ಮಾಡ್ತಾ ಇದ್ದಾರೆ, ಅದನ್ನ ಒಪ್ಕೊಳ್ಳೋಣ. ಇವ್ರು ಏನು ಸರ್ಕಾರದವ್ರು ಡಿಸಿಷನ್ ತೊಗೊಂಡ್ರಲ್ಲ, ಇದು ಒಂದು ಚೇಂಜಸ್ ಕರ್ನಾಟಕದಲ್ಲಿ ಆಗಬೇಕು ಅನ್ನೋದು, ಇದಕ್ಕೇನು ಮುಂಜಾಗ್ರತೆ ವಹಿಸಿರ್ಲಿಲ್ವಾ? ಮೊದಲನೇದಾಗಿ ಈ ಖಾತೆಯನ್ನು ನಾವು ಕೂಡ ಸ್ವಾಗತ ಮಾಡ್ತೀವಿ. ನಾವೇನು ಅದು ಮಾಡಿದ್ದು ತಪ್ಪು ಅಂತ ಹೇಳ್ತಾ ಇಲ್ಲ. ಆದರೆ ಪ್ರಿಪ್ರೇಷನ್ ಇಲ್ದಲೇ ಮಾಡಿದ್ದು ಅಪರಾಧ ಆಗಿದೆ. ಯಾಕೆಂದರೆ ಒಂದು ಸಿಸ್ಟಮ್ಮಿಂದ ಇನ್ನೊಂದು ಸಿಸ್ಟಮ್ ಬರ್ಬೇಕಾದ್ರೆ ಆ ಒಂದು ಅಡ್ಜಸ್ಟ್ ಆಗಬೇಕಾದ್ರೂ ಸಾಕಷ್ಟು ಟೈಮ್ ಬೇಕಾಗಿತ್ತು. ಮತ್ತು ಇದಕ್ಕೆ ಟೈಮ್ ಕೊಡಬೇಕಾಗಿತ್ತು. ಮತ್ತು ಎಲ್ಲಿ ಕೊರತೆ ಇದೆ ಅಂದರೆ ಏನು ಟೆಕ್ನಿಷಿಯನ್ಸ್ ಕೊರತೆ ಇದೆ. ಎಲ್ಲ ಪಟ್ಟಣ ಪಂಚಾಯಿತಿ ಆಗಿರ್ಬೋದು, ಕಾರ್ಪೊರೇಷನ್ ಆಗಿರ್ಬೋದು, ಪುರಸಭೆಗಳಾಗಿರ್ಬೋದು, ಅಲ್ಲಿ ಇಂತಹ ಒಂದು ಈ ಖಾತೆಯನ್ನು ಫಾಸ್ಟಾಗಿ ಮಾಡುವಂಥ ವ್ಯವಸ್ಥೆ
ಕಮ್ಮಿ ಆಗಿದೆ. ಮತ್ತು ಅಧಿಕಾರಿಗಳ ಮನಸ್ಥಿತಿನೂ ಕೂಡ ಏನು ಬೇಗ ಸರ್ವಿಸ್ ಕೊಡಬೇಕು ಅನ್ನೋ ಮನೋಭಾವನೂ ಕಮ್ಮಿ ಆಗಿದೆ. ಇವರು ಸರ್ಕಾರದಲ್ಲಿ ಏನೋ ಒಂದು ಕಡೆ ಒಳ್ಳೆ ದೃಷ್ಟಿಯಿಂದ ಅವ್ರು ಮಾಡಿದ್ರು ಕೂಡ ಯಾಕೆ ನಮಗೆ ಎಲ್ಲೋ ಒಂದು ಕಡೆ ಅಧಿಕಾರಿಗಳ ಒಂದು ವ್ಯವಸ್ಥೆ ಆಗಿದೆ ಅಂದರೆ ನಮಗೆ ಬೇಗ ಮಾಡಿದ್ರೆ ಏನು ಸಿಗುತ್ತೆ, ನಿಧಾನಕ್ಕಾಗಲಿ 30 ದಿನ ನಿಮ್ಗೆ ಟೈಮ್ ಇದೆ, ಮತ್ತೆ ಏನಾದರೂ ಒಂದು ಅದಕ್ಕೆ ಅಡಚಣೆ ಕೊಂಕು ತೆಗೆದು ಮತ್ತೆ ಆ ಒಂದು ಅರ್ಜಿನ ಎಷ್ಟು ಇಡಬೇಕೋ ಆ ಒಂದು ದೃಷ್ಟಿಯಲ್ಲಿ ಮನಸ್ಥಿತಿ ಇರುವಂಥ ಅಧಿಕಾರಿಗಳಾಗಿರ್ತಾರೆ. ಇದನ್ನು ಬೇಗ ಮಾಡುವಂಥ ಪ್ರಕರಣಗಳು ಬರಬೇಕು. ನೀವು ಅಧಿಕಾರಿಗಳು ಅನ್ನೋ ವಿಚಾರ ಹೇಳಿದ್ದಕ್ಕೆ ಬರ್ತೀನಿ. ನಾವು ಪದೇ ಪದೇ ಸಾಲಾಗಿ ಇದ್ರ ಬಗ್ಗೆ ವರದಿಗಳು ಮಾಡ್ಕೊಂಡೇ ಬಂದಿದ್ದೀವಿ. ತುಮಕೂರು ವಿಚಾರನೇ ಹೇಳ್ತಾ ಇದ್ದೀನಿ. ಎಷ್ಟು ಸಾರಿ ಹೋಗಿ ಕೇಳಿದ್ರು ಬರೀ ಒಂದೇ ರೀಸನ್ ಸರ್ ಅವ್ರು ಕೊಡೋದು, ಸರ್ವರ್ ಬ್ಯುಸಿ ಇದೆ, ಒಂದು ಈ ಖಾತೆಗೆ 40 days ಟೈಮ್ ಇರುತ್ತೆ, ಅವ್ರು ಬಂದು ತಗೊಳ್ಬೋದು ಅಂತ. ಆ್ಯಕ್ಚುಲ್ ಆಗಿ ಅಲ್ಲಿ ಏನು ಪಬ್ಲಿಕ್ಸ್ ಬೈಟ್ ಕೊಡೋರು, ಮೇಡಮ್ ನಮ್ಮ ಆಲ್ರೆಡಿ ಅಪ್ಲೈ ಮಾಡಿ 2 ತಿಂಗಳಾಗಿದೆ ಮೇಡಮ್, 3 ತಿಂಗಳಾಗಿದೆ, ಇನ್ನೂ ನಮ್ಮ ಕೈಗೆ ಸಿಗ್ತಾ ಇಲ್ಲ ಅನ್ನೋದು ಒಂದು ಪ್ರಶ್ನೆ. ಇನ್ನೊಂದೇನೆಂದರೆ ಇವಾಗ ಇದು ಈ ಖಾತಾ ಅಪ್ಡೇಷನ್ನು ಲೋನ್ ತೊಗೊಳಕ್ಕೂ ಸಮಸ್ಯೆ ಆಗ್ತಿದೆ ಸರ್. ಸರ್ಕಾರ ಇದಕ್ಕೆ ಏನಾದರೂ ಒಂದು ಆಲ್ಟರ್ನೇಟ್ ವ್ಯವಸ್ಥೆನ ಕೊಟ್ಟು ಈ ಸ್ಟೆಪ್ ಎತ್ಕೊಂಡಿದ್ರೆ ಒಳ್ಳೇದಾಗ್ತಿತ್ತು. ಹೌದು, ನನ್ನ ಒಂದು ಆಗ್ರಹನೂ ಕೂಡ ಅದೇ ಇದೆ. ಯಾಕೆಂದರೆ ಇದಕ್ಕೊಂದು ಕಟ್ ಆಫ್ ಡೇಟ್ ಕೊಟ್ಟು ಇಲ್ಲ ಎಲ್ಲಾನು ಬೇಗ ಮಾಡಿಸ್ಕೊಳ್ಳಿ, ಮತ್ತು ಇಲ್ಲ ಅಂದರೆ ಸಿಬ್ಬಂದಿಗಳನ್ನ ಹೆಚ್ಚಿಗೆ ಮಾಡಿ ಎಲ್ಲ ವರ್ಗದಲ್ಲೂ, ಅಥವಾ ಪ್ರೈವೇಟ್ ಈಗೇನು ಸಾಫ್ಟ್ವೇರ್ ತುಂಬ ಏನೋ ಇವತ್ತು ಆಗಾದಲ್ಲಿ ಇರ್ತಕ್ಕಂಥ ಅಗಾಧವಾದ ಕೆಲಸ ಏನಿಲ್ಲ. ಸಾಫ್ಟ್ವೇರ್ನ ಹೊರಗುತ್ತಿಗೆಯಿಂದ ಸಾಫ್ಟ್ವೇರ್ ಟೆಕ್ನಿಷಿಯನ್ಸ್ ಕರ್ಕೊಂಡು ಇನ್ನೂ ಹೆಚ್ಚಿನ ಸ್ಥಿತಿಯಲ್ಲಿ, ಯಾಕೆಂದರೆ ತುಮಕೂರಿನಲ್ಲಿ ನಾವು ಕಂಡ ಹಾಗೆ 3 ಲಕ್ಷಕ್ಕೂ ಹೆಚ್ಚು ಖಾತೆಗಳಿದ್ದಾವೆ. ಆ ಖಾತೆಗಳು ಎಷ್ಟು ಮಟ್ಟಿಗೆ ಇನ್ನೂ ನಮಗೆ 10,000 ಈ ಖಾತೆ ಆಗಿಲ್ಲ, ಇನ್ನೂ ನಮ್ಮ ಇನ್ನೂ 3 ಲಕ್ಷ ಆಗಬೇಕಾದ್ರೆ ಮತ್ತೆ ಹೊಸದಾಗಿ ಖಾತೆಗಳು ಸೇರ್ಕೊಳ್ತವೆ, ಹೊಸ ಈ ಖಾತೆಗಳು ಸೇರ್ಪಡೆ ಆಗುತ್ತೆ, ಮತ್ತು ಹೊಸ ಲೇಔಟ್ಗಳು ಬಂದಾಗ ಈ ಖಾತೆ ಕಡ್ಡಾಯವಾಗಿರುತ್ತೆ. ಇವೆಲ್ಲ ಒಂದು ಸರಿದೂಗಿಸೋಕೆ ಇನ್ನು ಎಂಪ್ಲಾಯ್ಮೆಂಟ್ನ ಅಥವಾ ಏನು ಸಾಫ್ಟ್ವೇರ್ನ ಅದರಲ್ಲಿ ಪರಿಣತರನ್ನ ಪ್ರೈವೇಟಲ್ಲಿ ತಗೊಂಡು ಇನ್ನು ಹೆಚ್ಚಿಗೆ ಮಾಡಿದಾಗ ಈ ಸರ್ವಿಸ್ ಬೇಗ ಕೊಡ್ಬೋದು. ಮತ್ತು ಇವರು ಈ ಸಮಸ್ಯೆ ಮಾಡಿರೋದ್ರಿಂದ ಸುಮಾರು 2,000 ಕೋಟಿಯಷ್ಟು ಇಲಾಖೆಗೆ ನಷ್ಟ ಆಗಿದೆ ಸರ್. ಹೌದು, ಇನ್ನೂ ಜಾಸ್ತಿ ಆಗುತ್ತೆ. ಇನ್ನೂ ಮಾರ್ಚ್ವರೆಗೆ ಇನ್ನೂ ಜಾಸ್ತಿ ಆ ಪ್ರಮಾಣ. ಲಾಸ್ಟ್ ಇಯರ್ ಟಾರ್ಗೆಟ್ನು ರೀಚ್ ಮಾಡೋಕ್ಕಾಗಲ್ಲ ಸರ್ಕಾರ. ಸರ್, ಇದು ಬರೇ ನಮ್ಮ ಬೆಂಗಳೂರು ತುಮಕೂರು ಇಲ್ಲಿಗೆ ಸೀಮಿತವಾಗಿದೆಯಾ, ಇಡೀ ರಾಜ್ಯದಲ್ಲೇ ಈ ತರ ಇದೆಯಾ? ಇಡೀ ರಾಜ್ಯಕ್ಕೆ ಮಾಡಿದೆ ಅದು. ಅಲ್ಲಲ್ಲ, ಆಗಿರೋ ಸಮಸ್ಯೆ ಇಷ್ಟೊಂದು ತಲೆನೋವಿಸಿ. ಯಾಕೆ ಅಂದರೆ ರಿಯಲ್ ಎಸ್ಟೇಟ್ ಉದ್ಯಮ ಅನ್ನೋದು ಬೆಂಗಳೂರು ತುಮಕೂರು ಕಂಪೇರ್ ಟು ಅದರ್ ಡಿಸ್ಟಿಕ್ ಸ್ವಲ್ಪ ಜಾಸ್ತಿ ಪರ್ಸೆಂಟೇಜೇ ಇದೆ. ಇಲ್ಲ ಮೇಡಮ್, ಇವಾಗ ಕರ್ನಾಟಕದಲ್ಲೇ ರಿಯಲ್ ಎಸ್ಟೇಟ್ ಎಲ್ಲ ಜಿಲ್ಲೆಗಳಲ್ಲೂ ಎಲ್ಲ ತಾಲೂಕುಗಳಲ್ಲೂ ರಿಯಲ್ ಎಸ್ಟೇಟ್ ಉದ್ಯಮ ಚೆನ್ನಾಗೇ ನಡ್ಕೊಂಡು ಬರ್ತಿತ್ತು. ಓಕೆ. ಮತ್ತೆ ಈಗ ಸಾಕಷ್ಟು ಡೆವಲಪರ್ಗಳಿಗೆ ರೇರಾ ಮತ್ತು ಇನ್ನಿತರ ಸಾಕಷ್ಟು ಕಾನೂನುಗಳನ್ನ ತರ್ತಾ ಇದ್ದಾರೆ. ಅದರಲ್ಲೂ ಈ ಖಾತೆ ಅನ್ನೋದು, ಮತ್ತು ಇವಾಗ ಏನಾಗಿದೆ, ರಸ್ತೆ ಮತ್ತು ಪಾರ್ಕ್ನ ನಾವು ಬಿಡಬೇಕಾಯಿತು, 30% ರೋಡು ಮತ್ತು 15% ಪಾರ್ಕು, ಅದನ್ನು ನೋಂದಣಿ ಕಡ್ಡಾಯ ಈ ಖಾತೆ ಮಾಡಿಸಿ ನೀವು ದಾನ ಕೊಡಬೇಕು ಅಂತ ಅನ್ನೋದು ಮಾಡಿದ್ದಾರೆ. ಅದು ಪ್ರಕ್ರಿಯೆನೇ ಎಷ್ಟೋ ಅಧಿಕಾರಿಗಳಿಗೆ ಗೊತ್ತೇ ಇಲ್ಲ. ಈಗ ತುಮಕೂರಿನಲ್ಲಿ ಕೂಡ ಮೊನ್ನೆ ಆಯುಕ್ತರು ಇದನ್ನು ಮಾಡಬೇಕು ಅನ್ನೋ ಒಂದು ಆಗ್ರಹ ಕೇಳ್ಕೊಂಡಿದ್ದಕ್ಕೆ ಮಾಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಸಾಕಷ್ಟು ಸಮಸ್ಯೆಗಳ ಮಧ್ಯಮ ವರ್ಗದವರು ಸಾಕಷ್ಟು ಸಮಸ್ಯೆಗಳನ್ನ, ಮತ್ತು ಬಡವರು ಆಗಲಿ ಅಲ್ಲಿ ಬಂದು ಎಲ್ಲೋ ಒಂದು ಕಡೆ ಆ ಒಂದು ಹಣವನ್ನು ಒದಗಿಸೋಕ್ಕಾಗ್ದಿಲ್ಲರು ಕ್ಯೂನಲ್ಲಿ ನಿಂತು ದಿನಗಟ್ಟಲೆ ಕಾಯ್ದು ಅದು ಅವ್ರ ನೋವು ನೋಡೋಕ್ಕಾಗಲ್ಲ ಮೇಡಮ್. ಹೌದು ಸರ್, ಇನ್ಕ್ಲೂಡಿಂಗ್ ಮೀ. ನಮ್ಮಂಥವ್ರು ಎಷ್ಟೋ ಜನ ರೆವಿನ್ಯೂ ಸೈಟ್ ಇವಾಗ ಯಾಕೆ ತಗೊಳ್ತಾರೆ ಅಂದರೆ, ನಾವು ಇಲ್ಲಿ ಸಿಟಿಗಳಲ್ಲಿ ದೊಡ್ಡ ದೊಡ್ಡ ಸೈಟ್ಗಳಾಗಲಿ ಏನಾಗಲಿ ಪರ್ಚೇಸ್ ಮಾಡ್ಲಿಕ್ಕೆ ತುಂಬ ಕಷ್ಟ ಅಂತ, ಒಂದು ಇನ್ವೆಸ್ಟ್ಮೆಂಟ್ ಇರಲಿ ಅಂತ ಒಂದು ಬ್ಯಾಂಕ್ ಲೋನ್ ಹಾಕಿಸ್ಕೊಂಡು ಒಂದು EMI ಬೇಸಿಸಲ್ಲಿ ರೆವಿನ್ಯೂ ಸೈಟ್ ಯೂಶಲಿ ಇವಾಗ ಹೋಗೋದು ಸಹಜ. ಆದರೆ ಈಗ ಏನು ರೆವಿನ್ಯೂ ಸೈಟ್ ತೊಗೊಂಡಿದಾರಲ್ಲ ಅವ್ರಿಗೆ ತುಂಬ ದೊಡ್ಡ ತಲೆನೋವು ಬಿಸಿ ಆಗಿದೆ. ಅಲ್ಲ, ರೆವಿನ್ಯೂ ಸೈಟ್ಗೆ ಯಾವುದೇ ರೀತಿ ಮಾನದಂಡ ಇಲ್ಲ ಮೇಡಮ್. ಇವಾಗ ಯಾವುದೇ ರೀತಿ ಅವರಿಗೆ ಅಕ್ರಮ ಬಂದಾಗ ಮಾತ್ರ ಅವರಿಗೆ ಮಾನ್ಯತೆ ದೊರಕುತ್ತೆ. ಇನ್ನು ಈ ಒಂದು ಕಟ್ಟುನಿಟ್ಟಿನ ಇದರಲ್ಲಿ ಏನಂದರೆ ಟೂಡಾ ಅಪ್ರೂವಲ್ ಆಗಿರ್ಬೋದು, ಟೌನ್ ಪ್ಲಾನಿಂಗ್ ಅಪ್ರೂವಲ್ ಆಗಿರ್ಬೋದು, BDA ಅಪ್ರೂವಲ್ ಆಗಿರ್ಬೋದು, ಮೂಡಾ ಅಪ್ರೂವಲ್ ಆಗಿರ್ಬೋದು, ಪ್ರಾಧಿಕಾರಗಳಿಂದ ಅನುಮೋದಿತ ಬಡಾವಣೆಗಳಲ್ಲಿ ಈ ಸ್ವತ್ತು ಮಾಡುವುದು ಸುಲಭ ಆಗುತ್ತೆ ಮೇಡಮ್. ಮತ್ತು ಇದರಲ್ಲಿ ಬಿ ಖಾತೆಗೆ ಏನೋ ಬದಲಾವಣೆ ತರಬೇಕು ಅಂತ ಈಗಾಗಲೇ ಸಂಪುಟ ಸಭೆಯಲ್ಲಿ ನಾನು ನ್ಯೂಸ್ ಪೇಪರ್ ಓದಿದಾಗೆ ಅದನ್ನು ಚರ್ಚೆ ನಡೀತಾ ಇದೆ. ಅದ್ರ ಎಷ್ಟು ಮಟ್ಟಿಗೆ ಯಶಸ್ವಿ ಆಗುತ್ತೆ ಅಂತ ಗೊತ್ತಿಲ್ಲ. ಬಟ್ ಏನು ರೆವಿನ್ಯೂ ಸೈಟ್ ತೊಗೊಂಡವ್ರಿಗೆ ಇನ್ನೂ ಆ ಒಂದು ಕಷ್ಟದ ಹಿಂದೆ ಬೇಗ ಈಚೆ ಬರ್ತಾರೆ ಅಂತ ನಾವಂತೂ ಹೇಳೋಕ್ಕಾಗಲ್ಲ ಮೇಡಮ್. ಮತ್ತು ಇನ್ನೊಂದು ಸರ್, ಈ ಖಾತಾ ಇಲ್ಲದೆ ರಿಜಿಸ್ಟ್ರೇಷನ್ನು ಆಗ್ತಾ ಇಲ್ಲ ಸರ್, ಯಾಕೆ ಬೇಕಾಗುತ್ತಿದು? ಹೌದು, ಈಗ ಎಲ್ಲ ಏನಾಗಿದೆ ಅಂದರೆ
ನಮ್ಮಲ್ಲಿ ಕಾವೇರಿ ಟು ತಂತ್ರಾಂಶವನ್ನು ಅಳವಡಿಸಿದ್ದಾರೆ. ಏನು ಸಾಫ್ಟ್ವೇರ್ನ ಏನು ರಿಜಿಸ್ಟ್ರೇಷನ್ನ ನಾವು ನಮ್ಮ ಮನೆಯಲ್ಲಿ ಅಥವಾ ನಮ್ಮ ಆಫೀಸಲ್ಲೇ ಕೂತ್ಕೊಂಡು ಸೇಲ್ ಡೀಡ್ನ ಒಂದೊಂದು ಅದು ಕೇಳುತ್ತೆ. ಖಾತಾ ನಂಬರು, ಮೆಷರ್ಮೆಂಟು ಮತ್ತು ಈ ಖಾತಾ ರೆಫರೆನ್ಸ್ ಎಲ್ಲನೂ ಕೇಳಿ ಎರಡೂ ಹೊಂದ್ಕೊಂಡಾಗ ಮಾತ್ರ ಅಲ್ಲಿ ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ ಹೋಗಿ ಅವರು ಟಿಕ್ ಮಾರ್ಕ್ ಮಾಡಿ ಮತ್ತೆ ನಮಗೆ ಆ ಪೇಮೆಂಟಿಗೆ ಬಂದಾಗ ಮಾತ್ರ ರಿಜಿಸ್ಟ್ರೇಷನ್ ಆಗುತ್ತೆ. ಭಾಳ ಸಿಸ್ಟಮ್ನ ಸುಲಲಿತ ಮಾಡಿದ್ದಾರೆ. ಬಟ್ ಇದು ಎಲ್ಲ ಕರೆಕ್ಟಾಗಿರೋ ಡಾಕ್ಯುಮೆಂಟ್ ಇದ್ದಾಗ ಮಾತ್ರ ರಿಜಿಸ್ಟರ್ ಆಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಈ ಖಾತವನ್ನು ಕಡ್ಡಾಯ ಮಾಡಿದ್ದಾರೆ. ನಾನು ನಿಮಗೆ ನೀವು ರಿಯಲ್ ಎಸ್ಟೇಟ್ ಉದ್ಯಮಿ ಅನ್ನೋ ಕಾರಣಕ್ಕೆ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ಬೇರೆ ರಾಜ್ಯಗಳಲ್ಲೂ ಸೇಮ್ ಇದೇ ಥರ ಸಮಸ್ಯೆ ಇದೆಯಾ ಸರ್? ಬೇರೆ ರಾಜ್ಯದಲ್ಲಿ ಇಲ್ಲ ಮೇಡಮ್. ಬೇರೆ ಆಂಧ್ರದಲ್ಲಿ ಭಾಳ ಸುಲಲಿತವಾಗಿದೆ. ಅವರು ಯಾವುದೇ ರೀತಿ ಈ ಒಂದು ಖಾತೆ ವಿಚಾರದಲ್ಲಿ ಏನಿಲ್ಲ. ರೆವಿನ್ಯೂ ಸೈಟೂ ರಿಜಿಸ್ಟ್ರೇಷನ್ ಆಗ್ತಾ ಇದೆ, ಎಲ್ಲ ಥರದ ಸೈಟ್ಗಳು ರಿಜಿಸ್ಟ್ರೇಷನ್ ಆಗ್ತಾ ಇದೆ. ಈ ರಾಜ್ಯದಲ್ಲೇ ಇದನ್ನು ಕಡ್ಡಾಯ ಮಾಡಿದ್ರು. ಇಡೀ ದೇಶದಲ್ಲಿ ಇದನ್ನು ಕಡ್ಡಾಯ ಮಾಡಿರೋದು ಈ ನಮ್ಮ ಕರ್ನಾಟಕದಲ್ಲಿ ಮಾತ್ರ. ಸರ್, ಇವಾಗ ಈ ಕಾಂಗ್ರೆಸ್ ಸರ್ಕಾರ ಹೇಳೋ ಪ್ರಕಾರ ಈ ಖಾತಾನ ಕಡ್ಡಾಯ ಮಾಡಿದೆ, ಅದು ಒಪ್ಕೊಳ್ಳೋಣ. ಏನು ಹೇಳ್ತಿದ್ದಾರೆ, ಏನು ಅಕ್ರಮ ಆಗ್ತಾ ಇದೆ ಅದನ್ನು ತಡೆಗಟ್ತೀವಿ ಅಂತ. ಇದು ಪಾಸಿಬಿಲಿಟೀಸ್ ಎಷ್ಟಿದೆ ಅಂತ ನಿಮ್ಗನ್ಸುತ್ತೆ? ಮೇಡಮ್, ಇವಾಗ ನಾನು ರೆವಿನ್ಯೂ ಸೈಟ್ ಬಗ್ಗೆ ಮಾತನಾಡೋದಾದರೆ, ರೆವಿನ್ಯೂ ಸೈಟು ಬೆಂಗಳೂರಿನಲ್ಲಿ ನಾವು ರೆವಿನ್ಯೂ ಸೈಟ್ ಮಾಡೋಕ್ಕೆ ನನ್ನ ಒಂದು ಉತ್ತೇಜನ ಇಲ್ಲ. ಆದರೆ ರೆವಿನ್ಯೂ ಸೈಟ್ ಮಾಡದೇ ಹೋಗಿದ್ರೆ ಮಧ್ಯಮ ವರ್ಗದವ್ರು ಯಾವುದೇ ಕಾರಣಕ್ಕೂ ಮನೆ ಕಟ್ಕೊಳಕ್ಕೆ ಆಗ್ತಿರಲಿಲ್ಲ ಮೇಡಮ್. ಯಾಕೆಂದರೆ BDA ಸೈಟು ಇವಾಗ ಕೆಂಪೇಗೌಡ ಲೇಔಟು ಬರ್ತಾ ಇದೆ. ಅದು ಕೂಡ 10 ವರ್ಷ 12 ವರ್ಷ ಅಪ್ಲೈ ಮಾಡಿದವ್ರಿಗೆ ಸೈಟ್ ಸಿಗುತ್ತೋ ಸಿಗಲ್ಲೋ ಗೊತ್ತಿಲ್ಲ. ಒಂದು ಮರೀಚಿಕೆಯಾಗಿದೆ. ಎಲ್ಲೋ ಒಂದ್ ಕಡೆ ಈಗ ಸಾಕಷ್ಟು ಇಡೀ ರಾಜ್ಯದಿಂದ ವಲಸೆ ಬಂದಿರ್ತಾರೆ, ಗಾರ್ಮೆಂಟ್ ಫ್ಯಾಕ್ಟ್ರಿಲಿ ಇರ್ತಾರೆ, ಮತ್ತೆ ಇನ್ಯಾವುದೋ ಒಂದು ಸಣ್ಣ ಸಣ್ಣ ಉದ್ಯಮದಲ್ಲಿ ಇರ್ತಾರೆ. ಒಂದು 20,000 ಗಂಡ ಹೆಂಡತಿ 20,000 ಮಾಡಿ ಅವರೊಂದು ಸ್ವಲ್ಪ ಸೇವಿಂಗ್ಸ್ ಚೀಟಿ ಎಲ್ಲ ಹಾಕಿ ಸೇವಿಂಗ್ಸ್ ಮಾಡಿರ್ತಾರೆ. ಅವ್ರಿಗೆ ಅರ್ಧ ಸೈಟ್ ಬೇಕಾಗತ್ತೆ. ಎಲ್ಲೋ ಒಂದು ಕಡೆ ರೆವಿನ್ಯೂ ಸೈಟು ಅವರಿಗೆ ಕಂಫರ್ಟಬಲ್ ರೇಟ್ ಇರುತ್ತೆ. ಎಲ್ಲೋ ಒಂದು ಬೆಂಗಳೂರಿನ ಒಂದು 30 ಕಿಲೋಮೀಟರ್ ರೇಡಿಯಸಲ್ಲಿ ಅವರು ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಮಾಡಿರ್ತಾರೆ. ರೆವಿನ್ಯೂ ಸೈಟ್ ಮಾಡಿದಾಗ ರೋಡು, ಚರಂಡಿ, ನೀರು, ಎಲೆಕ್ಟ್ರಿಫಿಕೇಶನ್ ಎಲ್ಲ ಕೊಟ್ಟಿರ್ತಾರೆ. ಅವ್ರಿಗೆ ಅದು ಅಫೋರ್ಡಬಲ್ ಆಗುತ್ತೆ. ಇವರು ಒಂದು ಸರ್ಕಾರ, ನಾನು ಸರ್ಕಾರಕ್ಕೆ ನಿವೇದನೆ ಮಾಡ್ಕೊಳ್ಳೋದೇನೆಂದರೆ, ಇವ್ರು ಏನಾದರೂ ಆ ರೆವಿನ್ಯೂ ಸೈಟ್ನ ಸಂಪೂರ್ಣವಾಗಿ ನಿಲ್ಲಿಸಬೇಕು ಅಂದರೆ ಅದಕ್ಕೆ ಪರ್ಯಾಯವಾಗಿ ಏನು ಮಧ್ಯಮ ವರ್ಗದವರಿದ್ದಾರೆ ಮತ್ತು ಬಡವರಿದ್ದಾರೆ ಇವ್ರನ್ನ ಮನಗೊಂಡು ಎಲ್ಲಾದರೂ ಸಾಕಷ್ಟು ಲಾರ್ಜ್ ಲೇಔಟ್ನ, ಯಾಕೆಂದರೆ ಎಲ್ಲೋದ್ರೂ ಕೂಡ ಭ್ರಷ್ಟಾಚಾರ ಆಗಿದೆ. ಯಾರಿಗೂ ಕೂಡ ಮಧ್ಯಮ ವರ್ಗದವರಿಗೆ ಬಡವರಿಗೆ ಯಾವುದೇ ರೀತಿ ಅದು ಸಿಕ್ಕಲ್ಲ. ಏನೇ ಸರ್ಕಾರ ಒಂದು ಕಣ್ಣೋಟಕ್ಕೆ ಕಣ್ಣು ಒರೆಸೋಕೆ ನಾನು ಒಂದು 1000 ಸೈಟು ಬಡವರಿಗೆ ಕೊಡ್ತೀವಿ, ಆಶ್ರಯ ಸೈಟ್ ಕೊಡ್ತೀವಿ ಅಂತಂದ್ರೆ ಅದಕ್ಕೂ ಕೂಡ ತುಂಬ ಡಿಮ್ಯಾಂಡ್ ಇರುತ್ತೆ. ಎಲ್ಲೋ ಒಂದು ಕಡೆ ತಗೊಂಡಿರೋರೇ ತಗೊಳ್ಳೋಂಥ ಒಂದು ವ್ಯವಸ್ಥೆ ಇರುತ್ತೆ. ಇನ್ಫ್ಲೂಯೆನ್ಷಿಯಲ್ ಇರೋರಿಗೆ ತಗೊಳ್ತಾರೆ. ಇವೆಲ್ಲ ತುಂಬ ಒಂದು ಅದನ್ನು ಯೋಚನೆ ಮಾಡಿದ್ರೆ ಗಂಭೀರವಾದ ಪ್ರಶ್ನೆ ಮೇಡಮ್ ಇದು. ಇದನ್ನು ಸರ್ಕಾರ ಕಣ್ಣು ತೆಗೆದು ನಾವು ಯಾವುದೇ ಕಾನೂನನ್ನ ಮಾಡಬೇಕಾದ್ರೆ ಅದಕ್ಕೆ ಪರ್ಯಾಯ ವ್ಯವಸ್ಥೆಯನ್ನು ಏನು ಮಾಡಿದ್ದೀವಿ ಆ ಪರ್ಯಾಯ ವ್ಯವಸ್ಥೆಯನ್ನು ಮಾಡಿ ಮುಂದಿನ ದಿನಗಳಲ್ಲಿ ಸರ್ಕಾರ ಎಲ್ಲರಿಗೂ ಕೂಡ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ನಾನು ಕೂಡ ಅವ್ರಿಗೆ ಆಗ್ರಹ ಮಾಡ್ತೀನಿ. ಪ್ರಶ್ನೆ ಸರ್, ಈ ಕಾಂಗ್ರೆಸ್ ಸರ್ಕಾರಕ್ಕೇನೋ ಇವಾಗ ಅಕ್ರಮ ತಡಿಬೇಕು ಅಂತ ಸಡನ್ಲಿ ಇವರು ವಿತೌಟ್ ಎನಿ ಇಂಟಿಮೇಷನ್ ಆಗಲಿ, ಇದು ಬೆಂಗಳೂರು ರಿಯಲ್ ಎಸ್ಟೇಟ್ ಉದ್ಯಮಿಗಳು ಹೇಳೋದಂತೂ ತುಂಬ ಆಕ್ರೋಶ ವ್ಯಕ್ತಪಡಿಸೋದಿದೆ. ವಿತೌಟ್ ಇಂಟಿಮೇಷನ್ ಇವ್ರು ಮಾಡಿದ್ರು ಅಂತ. ಈ ಐಡಿಯಾ BJP ಸರ್ಕಾರಕ್ಕೆ ಯಾಕೆ ಬಂದಿರಲಿಲ್ಲ ಅಂತ ಇಲ್ಲಿ ಒಂದು ಏನಂದ್ರೆ BJP ಸರ್ಕಾರದ ಏನು ನಮ್ಮಲ್ಲಿ ಇರ್ತಕ್ಕಂಥವರೇ ಇದ್ರದ್ದು ಆಗ್ರಹ ಮಾಡಿದ್ರು, ಇಂಥದ್ದೆಲ್ಲ ಲೂಪ್ ಹೋಲ್ ಇದೆ ಅಂತ. ಆ ಒಂದು ನಿಟ್ಟಿನಲ್ಲಿ ಕೃಷ್ಣ ಬೈರೇಗೌಡರು ಕಂದಾಯ ಸಚಿವರು ಏನು ಮಾಡಿದ್ರು, ನನ್ನ ಕಾಲದಲ್ಲಿ ಯಾವುದೇ ರೀತಿ ತಪ್ಪಾಗಬಾರ್ದು ಅನ್ನೋ ದೃಷ್ಟಿಯಲ್ಲಿ ಈ ಖಾತ ಕಡ್ಡಾಯ ಮಾಡಿದ್ರು. ಅವ್ರು ಮುಂದೆ ಇದು ಸರಿ ಹೋಗ್ಬೋದು ಅನ್ನೋ ಒಂದು ನಿಟ್ಟಿನಲ್ಲಿ ಅವ್ರು ಮಾಡಿದ್ರು ಮೇಡಮ್. ಆದರೆ ಇದು ಮುಂಜಾಗ್ರತಾ ಕ್ರಮವನ್ನು ತಗೊಂಡಲೇ ಮತ್ತು ಪರ್ಯಾಯ ವ್ಯವಸ್ಥೆಯನ್ನು ಮಾಡ್ದಲೇ ಇನ್ನೂ ಇದು ಬಹುಶಃ ಈ ಗೌರ್ಮೆಂಟ್ ಇರೋವರೆಗೂ ಇದು ಸಟ್ರೇಟ್ ಆಗಲ್ಲ ಮೇಡಮ್. ಇದೆ ಈ ಒಂದು ಪ್ಯಾರಲಲ್ ಫೋರ್ಸು ಇವ್ರು ಏನಾದರೂ ಅಕ್ರಮ ಸಕ್ರಮವನ್ನು ಮಾಡಿದ್ದೇ ಆದರೆ, ಯಾಕೆಂದರೆ ಎಲ್ಲೋ ಒಂದು ಕಡೆ ಈ ರೆವಿನ್ಯೂ ಸೈಟ್ ತೊಗೊಂಡಿರ್ತಾರೆ, ಮಾರಾಟ ಮಾಡಬೇಕಾಗತ್ತೆ, ಲೋನ್ ತೊಗೊಳ್ಬೇಕಾಗತ್ತೆ, ಎಲ್ಲವೂ ಕೂಡ ಅನಿವಾರ್ಯತೆ ಇರುತ್ತೆ. ಒಂದು ಜೀವನದಲ್ಲಿ ಸಂಕಷ್ಟಗಳು ಬರದೇ ಇರಲ್ಲ. ಇದೊಂದು ಏನೋ ಆಸ್ತಿ ಅನ್ನೋದು ನಮಗೆ ಕಷ್ಟಕ್ಕಾಗುವಂಥ ವ್ಯವಸ್ಥೆ ಇರುತ್ತೆ. ಕಷ್ಟಕ್ಕೆ ಆಗದೆ ಆದ್ಮೇಲೆ ಆಸ್ತಿ ಎಲ್ಲಿ ಇಟ್ಕೊಳ್ಳೋಕ್ಕಾಗತ್ತೆ? ಈಗ ಕೋಆಪರೇಟಿವ್ ಬ್ಯಾಂಕಲ್ಲೂ 12% ಮತ್ತು ನ್ಯಾಷನಲೈಸ್ ಬ್ಯಾಂಕಲ್ಲಿ 9% ಬಡ್ಡಿ ಸಿಕ್ಕಿದ್ರೆ ಅವ್ರಿಗೇನೋ ಮದುವೆ ಮುಂಜಿ ಮತ್ತು ಇನ್ನಿತರ ಕೆಲಸಗಳು ಅಥವಾ ಮನೆ ಕಟ್ಟುವಂಥ ಸಾಲಗಳು ಸಿಗ್ತಾ ಇತ್ತು. ಏನೂ ಇಲ್ಲದೆ ಇದ್ದಂಗೆ ಈ ಖಾತೆಯಿಂದ ಎಲ್ಲವೂ ಸ್ಟಾಪ್ ಆಗಿದೆ. ಕೋಆಪರೇಟಿವ್ ಬ್ಯಾಂಕ್ಗಳು ಎಷ್ಟೋ ಮುಚ್ಚುವಂಥ ಸ್ಥಿತಿಲಿದೆ. ಯಾಕೆಂದರೆ ಎಲ್ಲೋ ಕೈ ಸಾಲಗಳು ಕೊಟ್ಟು ಬ್ಯಾಂಕ್ಗಳನ್ನ ನಡೆಸೋಕ್ಕಾಗಲ್ಲ. ಮಾರ್ಟಿಗೇಜ್ ಲೋನೇ ಕೊಡಬೇಕು. ಮಾರ್ಟಿಗೇಜ್ ಲೋನ್ ಸಂಪೂರ್ಣವಾಗಿ ನಿಂತಿದೆ. ಬಿ ಖಾತಾಗೂ ಕೊಡ್ತಿದ್ರು ಮಾರ್ಟಿಗೇಜ್ ಲೋನು, ಎ ಖಾತಾಗೂ ಕೊಡ್ತಾ ಇದ್ರು. ಇವೆಲ್ಲವೂ ಕೂಡ
ಸಂಪೂರ್ಣವಾಗಿ ಕೋಆಪರೇಟಿವ್ ಸೆಕ್ಟರ್ ಅಂತೂ ಫಂಡ್ ಇದೆ, ತಗೊಳ್ಳೋರಿಲ್ಲ ಅಂದರೆ ಏನಂದರೆ ಮಾರ್ಟಿಗೇಜ್ನ ಮಾಡ್ಕೊಳ್ಳೋಕ್ಕೆ ಅರ್ಹತೆ ಇಲ್ಲ. ಇದು ಒಂದು ತುಂಬ ಕಷ್ಟ ಆಗಿದೆ. ಇದು ಎಲ್ಲೋ ಒಂದು ಕಡೆ ಈ ಸರ್ಕಾರ ಏನು ಮಾಡಿದೆ ಅಂದರೆ ಎಲ್ಲೋ ಭಾಗ್ಯಗಳನ್ನ ಕೊಟ್ಟು ಆ ಒಂದು ಡೆವಲಪ್ಮೆಂಟ್ಗೆ ಇಟ್ಟಿರ್ತಕ್ಕಂಥ ದುಡ್ಡನ್ನೆಲ್ಲ ಭಾಗ್ಯಗಳಿಗೆ ಕೊಟ್ಟರು. ಭಾಗ್ಯಗಳ ಜೊತೆಗೆ ಇವಾಗ ಒಂದೊಂದಾಗಿ ಕಾನೂನನ್ನ ಟೈಟ್ ಮಾಡಿದ್ರೆ ಎಲ್ಲೂ ಒಂದು ಕಡೆ ಏನು ಒಂದು ಎಕನಾಮಿಕ್ ಸ್ಟ್ರಕ್ಚರ್, ಏನೋ ಒಂದು ನಾವು ಆರ್ಥಿಕವಾಗಿ ಎಕಾನಮಿ ವಿಚಾರದಲ್ಲಿ ಇವ್ರು ಯೋಚನೆ ಮಾಡ್ತಿಲ್ಲ. ಯಾಕೆ ಅಂದರೆ ಆರ್ಥಿಕವಾಗಿ ಈ ಹಣ ಚಲಾವಣೆ ಆದಾಗ, ಒಂದು ಟ್ರಾನ್ಸಾಕ್ಷನ್ ಆದಾಗ ಎಲ್ಲರೂ ಸಂತೃಪ್ತಿ ಆಗಿರ್ತಾರೆ. ಕಾಂಟ್ರಾಕ್ಟರ್ಗೆ ದುಡ್ಡುಗಳು ಬರ್ತಾ ಇಲ್ಲ, ಬಿಲ್ ಬರ್ತಾ ಇಲ್ಲ, ಮತ್ತೆ ಡೆವಲಪರ್ಗಳಿಗೆ ಒಂದು ಥರದ ಸಂಕಷ್ಟ ಆಯಿತು. ಇನ್ನು ಮುಂದಿನ ದಿನಗಳಲ್ಲಿ ಎಲ್ಲ ಭಾಗ್ಯಕ್ಕೆ ಇಟ್ಟಂತ ಹಣ ಖರ್ಚು ಮಾಡಿ ಯಾವುದೇ ರೀತಿ ಅಭಿವೃದ್ಧಿ ಕಾರ್ಯಗಳಾಗ್ತಾ ಇಲ್ಲ, ಸಂಪೂರ್ಣವಾಗಿ ವಿಫಲ ಅಂತ ನಾನು ಹೇಳ್ತೀನಿ ಮೇಡಮ್. ಅಲ್ಲ ಸರ್, ಇವಾಗ ಡೆವಲಪರ್ಸ್ ವಿಚಾರ ಹೇಳಿದಕ್ಕೆ ಹೇಳ್ತೀನಿ. ಡೆವಲಪರ್ಸ್ ಇವಾಗ ಒಂದು ಲ್ಯಾಂಡ್ ಡೆವಲಪಿಂಗ್ ದೊಡ್ಡ ಮಟ್ಟದಲ್ಲಿ ಶುರು ಮಾಡಬೇಕಂದ್ರೆ ಅವ್ರದ್ದೇ ಆದಂಥ ಎಕ್ವಿಪ್ಮೆಂಟ್ಸ್ ಪರ್ಚೇಸ್ ಮಾಡಿರ್ತಾರೆ, ಎಷ್ಟೋ ಸಾವಿರ ಜನ ಲೇಬರ್ಸ್ ಇರ್ತಾರೆ. ಇದೆಲ್ಲದಕ್ಕೂ ಇವರೊಂದು ದೊಡ್ಡ ಕೊಡ್ಲಿ ಪೆಟ್ಟು ಅಂತಾರಲ್ಲ, ಆ ಥರ ಕೊಟ್ಬಿಟ್ಟಿದಾರ ಅಂತ ಅನ್ನಿಸ್ತಾ ಇದೆ ಸರ್. ಇದಕ್ಕೇನು ಹೇಳ್ತೀರಾ? ಅಲ್ಲ, ಅದಕ್ಕೆ ಯಾವ ರೀತಿ ಮಾನದಂಡ ಮಾಡಬೇಕಾಗಿತ್ತು ಅಂದರೆ, ಈಗ ಗ್ರಾಮ ಪಂಚಾಯತಿಗಳಲ್ಲಿ ಈ ಖಾತಾ ಸುಲಭವಾಗಿ ಆಗ್ತದೆ ಮೇಡಮ್. ಅದು ಕೂಡ ಒಂದು ವ್ಯವಸ್ಥೆ, ಭ್ರಷ್ಟಾಚಾರದ ವ್ಯವಸ್ಥೆ ಕೂಪಕ್ಕೆ ಹೋಗ್ಬಿಟ್ಟಿದೆ. ಅದು ಇರಲಿ, ಅದನ್ನು ಎಕ್ಸೆಪ್ಷನಲ್ ಮಾಡ್ಕೊಳ್ತಾ ಇದ್ದಾರೆ. ಆ ಗ್ರಾಮ ಪಂಚಾಯತಿಗಳು ಮಾಡುವಂಥ ಫಾಸ್ಟ್ನೆಸ್ನ ಇಲ್ಲಿ ಕಾರ್ಪೊರೇಷನಲ್ಲಾಗಲಿ ಮತ್ತು ಪುರಸಭೆಗಳಲ್ಲಾಗಿ ಈ ಖಾತವನ್ನು ಸ್ಪೀಡಪ್ ಮಾಡಿ ಮತ್ತು ಕಾನೂನ ಚೌಕಟ್ಟು ತಂದು, ಮತ್ತು ಈ ರೆವಿನ್ಯೂ ಸೈಟ್ ಹಿಂದೆ ಆಗಿರ್ತಕ್ಕಂಥ ರೆವಿನ್ಯೂ ಸೈಟ್ಗಾರ ಬಿ ಖಾತೆಯನ್ನು ಕೊಡುವಂಥ ವ್ಯವಸ್ಥೆಯನ್ನಾಗಲಿ ಯಾವುದೋ ಒಂದು ಮಾಡಿ, ಒಂದು ಪರ್ಯಾಯ ವ್ಯವಸ್ಥೆಯನ್ನು ಮಾಡಿ ಕಟ್ಟುನಿಟ್ಟನ್ನು ಮಾಡಬೇಕು. ಯಾಕೆಂದರೆ ಯಾವುದೋ ಒಂದು ಕೇಸಲ್ಲಿ ಎಲ್ಲೋ ಸರ್ಕಾರಿ ಜಮೀನ ಅಕ್ರಮ ಮಾಡಿದ್ದವರು ಅಥವಾ ಇನ್ನೊಂದು ಯಾವುದೋ ರೀತಿ ಕಾನೂನು ತಪ್ಪು ಮಾಡಿದವರಿಗೆ ಶಿಕ್ಷೆಯನ್ನು ಬೇಕಾದ್ರೆ ಕೊಡಲಿ. ಈ ಒಂದು ನಿಟ್ಟಿನಲ್ಲಿ ಮಾಡಿ ಈ ಕರೆಕ್ಟಾಗಿರ್ತಕ್ಕಂಥ, ಮತ್ತು ಈಗ ಆಲ್ರೆಡಿ ಎಕ್ಸಿಸ್ಟಿಂಗು ಬೆಂಗಳೂರಲ್ಲಿ ಸಾಕಷ್ಟು ಡೆವಲಪ್ಮೆಂಟು ಬಿ ಖಾತೆಗಳೆಲ್ಲ ಆಗಿದ್ದಾವೆ, ಮನೆಗಳು ಆಗಿದೆ, ಏರಿಯಾನೇ ಡೆವಲಪ್ ಆಗಿದೆ. ಅಂಥವರು ಕೂಡ ಅವನ್ನೆಲ್ಲ ಮನಗೊಂಡು ಅದನ್ನು ಏನಾದರೂ ಒಂದು ಅಕ್ರಮ ಸಕ್ರಮವನ್ನು ಜಾರಿಗೊಳಿಸಿ, ಅದ್ರ ಜೊತೆಗೆ ಇನ್ನು ಮುಂದಿನ ನಾವು ಯಾವುದೇ ಕಾರಣಕ್ಕೂ ರೆವಿನ್ಯೂ ಸೈಟ್ ಬಿಡಲ್ಲ ಅಥವಾ ರೆವಿನ್ಯೂ ಸೈಟ್ ಪರ್ಯಾಯವಾಗಿ ಏನಾದರೂ ಮಾಡ್ತೀವಿ. ಮತ್ತು ಮಧ್ಯಮ ವರ್ಗದವರಿಗೆ ಮತ್ತು ಬಡವರಿಗೆ ಯಾವುದಾದ್ರೂ ತಮ್ಮ ಹಳ್ಳಿಗಳಲ್ಲೋ ಒಂದು ರಿಯಾಯಿತಿ ದರದಲ್ಲಿ ಮಾಡಿಕೊಡ್ತೀವಿ. ಯಾಕೆಂದರೆ ಸರ್ಕಾರ ಮನಸ್ಸು ಮಾಡಿದ್ರೆ ಏನು ಬೇಕಲ್ಲ ಏನೆಲ್ಲ ಮಾಡಬಹುದಾಗಿತ್ತು, ಆ ಒಂದು ಅನುಸರಣೆ ಮಾಡಿ. ಈಗ ಪ್ರಜ್ಞಾವಂತರಿದ್ದಾರೆ, ನಾವು ಕೃಷ್ಣ ಬೈರೇಗೌಡರು, ಅವರು ಇದನ್ನು ಯೋಚನೆ ಮಾಡಬೇಕಾಯ್ತು, ವಾಸ್ತವ ಸ್ಥಿತಿಯನ್ನು ಯೋಚನೆ ಮಾಡಬೇಕಾಯ್ತು, ಮತ್ತು ಇಲ್ಲಿನ ಒಂದು ವ್ಯವಸ್ಥೆಯನ್ನು ಕೂಡ ಯೋಚನೆ ಮಾಡಬೇಕಾಗಿತ್ತು. ಈ ಸರ್ಕಾರ ಈ ಖಾತಾ ಕಡ್ಡಾಯವಾಗಿ ಬೇಕೇ ಬೇಕು ಅಂತ ಸಡನ್ ಡಿಸಿಷನ್ ತಗೊಂಡಿದ್ದೇನಕ್ಕೆ ಸರ್? ಇಲ್ಲಿ ಬೆಂಗಳೂರಿನಲ್ಲಿ ಬೆಂಗಳೂರಿನಲ್ಲಿ ಇಲ್ಲಿ ನಮ್ಮ ತುಮಕೂರಿನಲ್ಲಿ ಯಾವುದೇ ರೀತಿ ರೆವಿನ್ಯೂ ಸೈಟ್ ಚಲಾವಣೆಗೆ ಇಲ್ವೇ ಇಲ್ಲ ಮೇಡಮ್. ಇಲ್ಲಿನ ಜನರು ಮೊದಲಿಂದನೂ ಕೂಡ ಪ್ರಜ್ಞಾವಂತರೆ. ಪ್ರತಿಯೊಂದು ಕೂಡ ಡಾಕ್ಯುಮೆಂಟ್ ಕರೆಕ್ಟಾಗಿದ್ದಂಥ ಸೈಟ್ಗಳನ್ನೇ ಬಹುತೇಕ 90% ನಮ್ಮಲ್ಲಿ ಟೂಡಾ ಅಪ್ರೂವ್ಡ್ ಸೈಟೇ ಆಗಿರ್ತಕ್ಕಂಥದ್ದು. ಇಲ್ಲಿ ಎಲ್ಲೋ ಒಂದು ಕಡೆ 3 ಕುಂಟೆ 2 ಕುಂಟೆ ಅದನ್ನು ಕೂಡ ಸಿಂಗಲ್ ಪ್ಲಾಟ್ ಅಪ್ರೂವಲ್ ಆಗಿರ್ತಕ್ಕಂಥ ಸೈಟನ್ನೇ ಪರ್ಚೇಸ್ ಮಾಡಿದ್ರು. ಇಲ್ಲಿ ಒಂದು ಆ ವ್ಯವಸ್ಥೆಗೆ ಅನುಗುಣ ಆಗಿಲ್ಲ. ರೆವಿನ್ಯೂ ಸೈಟ್ ಅಂದರೆ ಯಾರೂ ಬೇಡ ಅಂತಾರೆ, ಯಾಕಂದರೆ ಲೋನ್ ಸಿಕ್ಕಲ್ಲ ಮತ್ತು ಇನ್ನೊಂದಾಗಲ್ಲ ಅಂತಂದ್ಬಿಟ್ಟು. ಬೆಂಗಳೂರಲ್ಲಿ ಅನಿವಾರ್ಯತೆ ಇದು ರೆವಿನ್ಯೂ ಸೈಟ್ನ ಮಾಡ್ಕೊಳ್ಳಬೇಕು. ಈಗ ನೋಡಿ, ಕೆಂಪೇಗೌಡ ಲೇಔಟು ಗೌರ್ಮೆಂಟ್ ರೇಟೇ 4,000 ರೂಪಾಯಿ ಒಂದು ಚದರಡಿಗೆ ಇಟ್ಟಿದ್ದಾರೆ ಮೇಡಮ್. ಗೌರ್ಮೆಂಟ್ ರೇಟು ಒಂದು ಚದರಡಿಗೆ 4,000 ರೂಪಾಯಿ ಇಟ್ಟಿದ್ದಾರೆ. ಅಕ್ಕಪಕ್ಕ ಇನ್ನು ಅದನ್ನು ಯಾವುದು ಅಕ್ವಿಜೇಷನ್ ಆಗದೆ ಇರ್ತಕ್ಕಂಥ ಪಕ್ಕದಲ್ಲಿ ನಿಮಗೆ 2,500 ರೂಪಾಯಿಗೆ ರೆವಿನ್ಯೂ ಸೈಟ್ ಸಿಗುತ್ತೆ. ಆಮೇಲೆ 4,000 ರೂಪಾಯಿ BDA ಸೈಟ್ಗೆ ಅವನು ಹಣ ಕಟ್ಟಕ್ಕಿದ್ರೆ ಅವನಿಗೆ ಸೈಟ್ ಅಲಾಟ್ ಆಗಲ್ಲ. ಅದು ಬ್ರೈಬ್ ಮಾರ್ಕೆಟಲ್ಲಿ ತಿರ್ಗಿ ಅದು ಅಲಾಟ್ಮೆಂಟ್ ಆಗ್ತಿದ್ದಂಗೆ 7,000 8,000 ಮತ್ತು ಅದರಲ್ಲೂ ಕಮರ್ಷಿಯಲ್ ಸೈಟು 10,000 ರೂಪಾಯಿ ಹೋಗುತ್ತೆ. ಈ ನಿಟ್ಟಿನಲ್ಲಿ ಮಧ್ಯಮ ವರ್ಗದವರಿಗೆ ಬಡವರಿಗೆ ಎಲ್ಲಿ ಸಿಕ್ತಿತ್ತು? ಈ ಮಧ್ಯಮ ಮತ್ತು ಬಡವರಿಗೆ ಸಿಕ್ತಿದ್ದೇ ರೆವಿನ್ಯೂ ಸೈಟು. ಅವರು ಏನೋ ಒಂದು ಆಕ್ಯುಪೈ ಮಾಡ್ಕೊತಿದ್ರು. ಅದರಲ್ಲೂ ಲೋಪದೋಷಗಳಿಲ್ಲ ಅಂತ ನಾನು ಹೇಳ್ತಿರ್ಲಿಲ್ಲ, ಅದರಲ್ಲೂ ಲೋಪದೋಷ ಇರ್ತಿತ್ತು, ಭಾಳ ಕಮ್ಮಿ. ಒಂದು 100 ಲೇಔಟಲ್ಲಿ ಎಲ್ಲೋ ಒಂದು ಕಡೆ ಟೆಕ್ನಿಕಲ್ಲು ಅಥವಾ ಇನ್ನೊಂದು ಯಾವುದೋ ಒಂದು 5-10% ಎಲ್ಲದರಲ್ಲೂ ಕೊರತೆ ಇರುತ್ತೆ. ಅದನ್ನು ಸರಿದೂಗಿಸುವಂಥ ಕೆಲಸ ಈ ರೆವಿನ್ಯೂ ಸೈಟ್ಗೆ ಯಾವ ಮಾನದಂಡವನ್ನು ಕೊಡಬೇಕು, ಡೆವಲಪ್ಮೆಂಟ್ ಚಾರ್ಜು ಏನು ಅಕ್ರಮ ಸಕ್ರಮದಲ್ಲಿ ಹೆಚ್ಚಿನ ಡೆವಲಪ್ಮೆಂಟ್ ಚಾರ್ಜ್ ಏನಾದರೂ ಹಾಕಿ ಅದನ್ನು ಸಕ್ರಮಗೊಳಿಸಿದ್ದೇ ಆಗಿದ್ದರೆ, ಏನು ರೆಸಿಡೆನ್ಷಿಯಲ್ಲು ಇದರೊಳಗಡೆ ಹಳದಿ ವಲಯದಲ್ಲಿ ಬರ್ತಕ್ಕಂಥ ಪ್ಲಾಟ್ ಏನಾದರೂ ಆಗಿದರೆ, ಮತ್ತು ರಸ್ತೆ ಸಂಪೂರ್ಣವಾಗಿ CDPಯಲ್ಲಿ ಹೋಗಿರ್ತಕ್ಕಂಥ ರಸ್ತೆಗಳ ಹಾದು ಹೋಗಿರೋದು ಬಿಟ್ಟು ಇಂಥ ಒಂದು ಕ್ರಮವನ್ನು ವಹಿಸಿ ಈ ಸೈಟ್ಗಳನ್ನ ಸಕ್ರಮಗೊಳಿಸಿದರೆ ಸರ್ಕಾರಕ್ಕೂ 1,000 ಕೋಟಿ 100 ಕೋಟಿ ಅಲ್ಲ ಮೇಡಮ್, 1,000 ಕೋಟಿ ರಾಜಧನ ಕೂಡ ಬರ್ತಿತ್ತು.
ಸರ್ಕಾರಕ್ಕೆ ಇದೊಂದು ಅನಿವಾರ್ಯತೆಯೂ ಕೂಡ ಇತ್ತು. ಇದನ್ನು ಮನಗೊಂಡು ಅಕ್ರಮ ಸಕ್ರಮ ಇವರು ಬೇಗ ಮಾಡಿದ್ದೇ ಆಗಿದ್ರೆ ಇವು ಸರ್ಕಾರಕ್ಕೆ ಒಂದು ಕೀರ್ತಿನೂ ಬರ್ತಿತ್ತು. ಇದನ್ನು ಮಾಡದೆ ಕೊಂಡು ಏಕಾಏಕಿ ಎಲ್ಲೋ ಒಂದು ಕಡೆ ಬಿಲ್ಡರ್ಗಳಿಗೆ ಮತ್ತು ವ್ಯವಸ್ಥೆ ಇರೋರಿಗೆ ಇವ್ರಿಗೆ ತೊಂದರೆ ಕೊಟ್ಕೊಂಡು ಹೋಗ್ತಾ ಇದ್ರೆ ಇದು ಎಷ್ಟು ಮಟ್ಟಿಗೆ ಅಂದ್ರೆ ಇವರು ಸರ್ ಇದರಲ್ಲಿ ಎ ಇಂದ ಝೆಡ್ ಪಾಯಿಂಟ್ ವರೆಗೂ ತೊಂದರೆನೆ. ಒಬ್ಬ ಉದ್ಯಮಿಯಿಂದ ಹಿಡಿದು ರಿಯಲ್ ಎಸ್ಟೇಟ್ ಉದ್ಯಮಿಯಿಂದ ಹಿಡಿದು ಪರ್ಚೇಸರ್ ಯಾರೊಬ್ಬ ಮಿಡಲ್ ಕ್ಲಾಸ್ ಪರ್ಸನ್ ಒಂದು ಸೈಟ್ ಪರ್ಚೇಸ್ ಮಾಡಿ ಅಲ್ಲಿವರೆಗೂ ಎ ಟು ಝೆಡ್ ಎಂಟು ಪ್ರಾಬ್ಲಮೇ ಕ್ರಿಯೇಟ್ ಮಾಡಿಬಿಟ್ಟಿದ್ದಾರೆ. ಹೌದು, ಇಲ್ಲಿ ಯಾವುದೇ ಒಂದು ಇಲ್ಲ ಇದು ಬರೀ ಇವ್ರಿಗೆ ಮಾತ್ರ ಪ್ರಾಬ್ಲಮ್ ಆಗುತ್ತೆ ಇವ್ರಿಗಾಗಲ್ಲ ಅಂತ. ಇನ್ನೊಂದು ವಿಚಾರ ಸರ್, ಇವಾಗ ಬೆಂಗಳೂರು ವಿಚಾರವಾಗಿ ಓಕೆ, ಅಲ್ಲಿ BDA ಇದು ಬೇರೆ ಜಿಲ್ಲೆಗಳಲ್ಲಿ ಇದು ಇಷ್ಟೊಂದು ತೊಂದರೆ ಆಗ್ತಿದೆಯಲ್ಲ, ಅವ್ರು ಯಾವ ರೀತಿ ಇದಕ್ಕೆ ಸೊಲ್ಯೂಷನ್ ಅಂತ ಕಂಡುಹಿಡ್ಕೊಳ್ಳೋಕೆ ಸಾಧ್ಯ? ಏನು ಮೇಡಮ್, ಇವಾಗ ಏನಾಗಿದೆ ಅಂದರೆ ಈ ಖಾತೆಗೆ ಮೊರೆ ಹೋಗ್ತಾ ಇದ್ದಾರೆ. ಈಗ ಏನಂದರೆ ತುಂಬ 1967ಇಂದ ಹಿಂದೆ ಪಂಚಾಯತಿ ಲೇಔಟ್ ಆಗಿರ್ಬೋದು, ಮುನ್ಸಿಪಲ್ ಲೇಔಟ್ ಆಗಿರ್ಬೋದು, ಅವ್ರಿಗೆ ಈ ಖಾತೆ ಕೊಡ್ತಾರೆ. 67ಗಿಂತ ಆದಮೇಲೆ ಆಗಿರ್ತಕ್ಕಂಥ ಮತ್ತು 80 ನಮ್ಮಲ್ಲಿ ಟೌನ್ ಪ್ಲಾನಿಂಗ್ ಬಂದಂಥ ಆದಮೇಲೆ ಆಗಿರ್ತಕ್ಕಂಥ ಯಾವುದೇ ಅಸೆಸ್ಮೆಂಟ್ ಖಾತೆ ಇದ್ರೂ ಕೂಡ ಇವರು ಖಾತೆ ಕೊಡ್ತಾ ಇಲ್ಲ ಮೇಡಮ್. ಅದು ಸ್ಟಾಪ್ ಮಾಡಿದ್ರು. ಲೀಗಲ್ ಖಾತೆ ಇದ್ದು ಅಸೆಸ್ಮೆಂಟ್ ಅನ್ಅಸೆಸ್ಮೆಂಟ್ ಖಾತೆ 2 ಥರ ಇತ್ತು. ಅಸೆಸ್ಮೆಂಟ್ ಖಾತೆ ಓಕೆ, ಅದಕ್ಕೆ ಕೊಡ್ಬೋದಾಯಿತು, ಅದನ್ನು ಕೂಡ ತಡೆ ಹಿಡಿದಿದ್ದಾರೆ ಮೇಡಮ್. ಅಂಥದ್ದು ನಮ್ಮ ತುಮಕೂರಿನಲ್ಲಿ ಸಾವಿರಾರು ಖಾತೆಗಳು ಸಿಗ್ತವೆ. ಇವರೆಲ್ಲ ಎಲ್ಲಿ ಹೋಗಬೇಕು? ಈ ಖಾತೆಗಳು ಯಾವತ್ತು ಮುಕ್ತಿ? ನಿಜವಾಗ್ಲೂ ಎಲ್ಲೋ ಒಂದು ಕಡೆ ಇವಾಗ ಏನಾಗ್ತಾ ಇದೆ, ಟೂಡಾ ಅಪ್ರೂವಲ್ ಆಗಿರೋವು ಮತ್ತು ಇತ್ತೀಚಿನ ದಿನಗಳಲ್ಲಿ ಎಲ್ಲ ಡೆವಲಪ್ಮೆಂಟ್ ಆಗಿ ಟೂಡಾ ಅಪ್ರೂವಲ್ ಆಗಿರೋ ಮಾತ್ರ ಈ ಖಾತೆಗೆ ಅರ್ಹರಾಗಿರ್ತಾರೆ. ಮತ್ತು 1967ಇಂದ ಹಿಂದೆ ಇರ್ತಕ್ಕಂಥ ಖಾತೆಗಳು ಮಾತ್ರ ಊರ್ಜಿತವಾಗಿದೆ. ಅದಾದ ನಂತರ ಬಿ ಖಾತೆಯಿಂದ ಈ ಖಾತೆಗೆ ವರ್ಗಾವಣೆಯಾಗಿ ಅಸೆಸ್ಮೆಂಟ್ ಖಾತೆ ಇರೋರಿಗೂ ಕೂಡ ಇವರು ಮಾನದಂಡ ಕೊಡ್ತಿಲ್ಲ ಮತ್ತು ಲೈಸೆನ್ಸ್ ಆಗ್ತಾ ಇಲ್ಲ, ಯಾವುದೇ ರೀತಿ ಆಗ್ತಿಲ್ಲ. ಈ ಒಂದು ನಿಟ್ಟಿನಲ್ಲಿ ಒಂದು ನಗರ ಬೆಳಿಬೇಕಾದ್ರೆ ಡೆವಲಪರ್ಗಳ ಪಾತ್ರ ಭಾಳ ಮುಖ್ಯ ಮೇಡಮ್. ಯಾವುದೇ ಒಂದು ಊರು ಬೆಳಿಬೇಕಾದ್ರೆ ಮತ್ತೆ ಒಂದು ರಾಜ್ಯ ಬೆಳಿಬೇಕಾದ್ರೆ ಅಭಿವೃದ್ಧಿ ಏತರ ಚಟುವಟಿಕೆಗಳಿಗಿಂತ ಅಭಿವೃದ್ಧಿ ಹೊಂದಿದವರನ್ನು ಮಾಡಬೇಕಾದ್ರೆ ಏನು ಈ ಅಭಿವೃದ್ಧಿ ದಾರರು ಏನಿದ್ದಾರೆ, ಡೆವಲಪರ್ಸ್ ಏನಿದ್ದಾರೆ, ಬಹಳ ಮುಖ್ಯವಾದ ಪಾತ್ರ. ಇವರು ಏನಾಗಿದೆ ಅಂದರೆ ಒಂದು ಸೂರನ್ನು ಕಲ್ಪಿಸುವುದು ಒಂದು ಮಹತ್ ಕಾರ್ಯ. ಈ ಸೈಟು ಯಾರೇ ಆಗಲಿ, ಅವನು ಬಡವ ಆಗಿರಲಿ ಬಲ್ಲಿಗಾಗಿರಲಿ, ಮೊದಲು ಒಂದು ಮನೆ ಸೈಟನ್ನು ಕೊಂಡ್ಕೊಂಡ್ರೆ ಅಲ್ಲಿಂದ ಅವನ ಜೀವನ ಪ್ರಾರಂಭ ಆಗುತ್ತೆ. ಅಲ್ಲಿಂದ ಅಡುಗೆ ಮಾಡೋದಾಗಲಿ, ಬಟ್ಟೆ ಪದಾರ್ಥಗಳಾಗಲಿ, ಮೊದಲು ಒಬ್ಬ ಮುಖ್ಯವಾಗಿ ಯಾರೇ ಆಗಲಿ ಅವರಿಗೆ ಒಂದು ಮನೆ ಬೇಕು. ಆ ಮನೆಯನ್ನು ಸತ್ಕಾರ್ಯ ಮಾಡುವಂಥ ಡೆವಲಪರು ಇವತ್ತು ಸರ್ಕಾರದ ಕಣ್ಣಿಗಾಗಲಿ ಮತ್ತು ಬೇರೆಯವ್ರ ಕಣ್ಣಿಗಾಗಲಿ ಎಲ್ಲೋ ಒಂಥರ ಲೂಟಿಕೋರರು, ಲ್ಯಾಂಡ್ ಗ್ರಾಬರ್ಸು, ಇವರೆಲ್ಲ ಆ ಥರ ಈ ಥರ ಅನ್ನೋ ಒಂದು ಪದಗಳು ಎಲ್ಲರ ಬಾಯಿನಲ್ಲಿ ಬರುವಂಥದ್ದು. ಯಾಕೆಂದರೆ ಅವ್ರಿಗೆ ಆದಂಥ ಕಷ್ಟ ಇರುತ್ತೆ, ಅವ್ರಿಗೆ ಆದಂಥ ಬ್ಯಾಂಕ್ಗಳಲ್ಲಿ ಲೋನ್ ತಗೊಂಡು, ಮತ್ತು ರೈತರು ಅಲ್ಲಿ ಏನು ಕೋರ್ಟ್ ಕಚೇರಿಗಳನ್ನು ಆಗುವಂಥ ಸಂಕಷ್ಟಗಳನ್ನು ಎದುರಿಸಿ, ಮತ್ತು ದಿನ ಬರ್ತಕ್ಕಂಥ ಕಾನೂನುಗಳಿಗೆ ಹೊಂದ್ಕೊಂಡು, ಮತ್ತು ಅಧಿಕಾರಿಗಳ ಹತ್ರ ಹೊಂದ್ಕೊಂಡು ಅಧಿಕಾರಿಗಳು ಹೇಳಿದಂತಹ ಕೆಲಸಗಳನ್ನು ಮಾಡಿ ಎಲ್ಲ ರೀತಿ ಡೆವಲಪ್ಮೆಂಟ್. ಆಮೇಲೆ ಕಾಂಪಿಟೇಷನ್ಸ್ ಆಯ್ತಾ ಇದೆ. ಇವತ್ತೇನು ಅಭಿವೃದ್ಧಿದಾರರಿಗೆ ನಾವು ಚೆನ್ನಾಗಿ ಮಾಡಿದ್ರೆ ನಮಗಿಂತ ಚೆನ್ನಾಗಿ ಮಾಡಬೇಕು ಅನ್ನೋ ಒಂದು ಕಾಂಪಿಟೇಷನ್ ಇದೆ. ಎಲ್ಲವೂ ಕೂಡ ಇನ್ವೆಸ್ಟ್ಮೆಂಟ್ ಮಾಡಿದವರು ಕೂಡ ಇವತ್ತು ಸರ್ಕಾರದ ದೃಷ್ಟಿಯಲ್ಲಿ ಮತ್ತು ಎಲ್ಲೋ ಒಂದು ಕಡೆ ಪಬ್ಲಿಕ್ ಒಂದು ಅಭಿವೃದ್ಧಿ ಹೊಂದಿದಂಥ ಇವರು ಎಲ್ಲೋ ಒಂದು ಜಲಸ್ ಏನಾಗಿದೆ, ಇವರು ಕೆಟ್ಟವರು, ಡೆವಲಪರ್ ಅಂದರೆ ಎಲ್ಲೋ ಒಂದು ಕಡೆ ಲೂಟಿ ಮಾಡೋರು ಅನ್ನೋ ಒಂದು ಭಾವನೆ ಬಂದ್ಬಿಟ್ಟಿದೆ. ಅದು ತಪ್ಪು. ನಾನು ಅದನ್ನು ಸರ್ಕಾರಕ್ಕಾಗಲಿ ಮತ್ತು ಎಲ್ಲರಿಗಾಗಲಿ ಇದನ್ನು ಈ ಭಾವನೆಯಿಂದ ತಿದ್ದುಕೊಳ್ಳಿ, ನಮ್ಮನ್ನು ಮನುಷ್ಯನಾಗಿ ನಮ್ಮನ್ನು ಒಬ್ಬರು ಸಮಾಜ ಪೂರಕವಾದಂಥ ವ್ಯಕ್ತಿಗಳು ಅಂತ ಗುರುತಿಸಿ ಅಂತ ನಾನು ಕೇಳ್ಕೊತೀನಿ ಮೇಡಮ್. ಸರ್, ಹಾಗಾದರೆ ನೀವೀಗ ಇಷ್ಟೆಲ್ಲ ಹೇಳಿದ್ದನ್ನು ನೋಡಿದ್ರೆ ಈ ಖಾತಾ ವಿಚಾರ ಬಂದಾಗ್ಲಿಂದ ಡೆವಲಪರ್ಸ್ಗೆ ಎಷ್ಟು ಡೌನ್ಫಾಲ್ ಆಗಿರ್ಬೋದು ಸರ್? ಪರ್ಸೆಂಟೇಜ್ ವೈಸ್ ನೋಡೋಕೆ 60 to 70% ಡೌನ್ಫಾಲ್ ಆಗಿದೆ ಮೇಡಮ್. ಯಾವುದೇ ರೀತಿ ಈಗ ನಮ್ಮದೇ ಕೂಡ ರೇರಾ ಬಂದು ಇಲ್ಲಿ ಇದು ಬಂದು ಏನಾಗಿದೆ, ರೇರಾ ಮೇಲೆ ನಾವು ಕೋರ್ಟಿಗೆ ಕೇಸ್ ಸಹಿತ ಹಾಕಿದ್ವಿ. ಉದ್ದೇಶ ಏನಂದರೆ ಅಪಾರ್ಟ್ಮೆಂಟ್ಗೆ ಹಾಕಿರ್ತಕ್ಕಂಥ ರೂಲ್ಸ್ನ ಪ್ಲಾಟೆಡ್ ಡೆವಲಪ್ಮೆಂಟ್ಗೆ ಹಾಕಿದ್ದಾರೆ ಮೇಡಮ್. 17 ನಮಗೆ ಅನ್ವಾಂಟೆಡ್ ರೂಲ್ಸ್ನ ಹಾಕಿದ್ದಾರೆ. 109 ಡಾಕ್ಯುಮೆಂಟು ಸಬ್ಮಿಟ್ ಮಾಡಬೇಕು ರೇರಾ ಬರಬೇಕಾದ್ರೆ. ಇದು ಸಾಕಷ್ಟು ಡೆವಲಪರ್ಗಳು 100 ಫೈಲು ಕಡಿತಗಳು ರೇರಾ ಇಲ್ದಲೇ ಬಂದಿದೆ. ನಾವು ಕೂಡ ಅದಕ್ಕೆ ಹೋರಾಟ ಮಾಡ್ತಾ ಇದ್ವಿ. ಅದನ್ನು ನಮಗೆ 17 ಇದರಿಂದ ಈಗ ಅಪಾರ್ಟ್ಮೆಂಟ್ ಕಟ್ಟೋಕ್ಕೆ ಏನು ರೂಲ್ ಇತ್ತು ಅದನ್ನು ಪ್ಲಾಟೆಡ್ ಡೆವಲಪ್ಮೆಂಟ್ಗೆ ಹಾಕಿದ್ರೆ ಅದಕ್ಕೂ ಸಂಬಂಧ ಇಲ್ಲ. ಪ್ಲಾಟೆಡ್ ಡೆವಲಪ್ಮೆಂಟ್ ರೂಲ್ನೇ ಬೇರೆ ಮಾಡಿ ಅಂತ ಕೇಳಿದ್ವಿ. ಮತ್ತು
ಆ ಕಾನೂನಲ್ಲಿ ಇರ್ತಕ್ಕಂಥದ್ದು 100% ಎಲ್ಲ ಡೆವಲಪ್ಮೆಂಟ್ ಆದಮೇಲೆ ರೇರ ಅಗತ್ಯ ಇಲ್ಲ ಅಂತ ಬೇರೆ ರಾಜ್ಯದಲ್ಲಿ ಕೊಟ್ಟಿದ್ದಾರೆ, ಬೇರೆ ರಾಜ್ಯದಲ್ಲಿ ಇದು ಅನ್ವಯ ಆಗಿಲ್ಲ. ನಮ್ಮ ರಾಜ್ಯದಲ್ಲಿ ಇದನ್ನ ಬಲವಂತವಾಗಿ ಇದನ್ನ ಏರ್ತಾ ಇದ್ದಾರೆ ಮೇಡಮ್. ಇದು ಕೂಡ ಡೆವಲಪರ್ಗೆ ತುಂಬ ತೊಂದರೆ ಆಗಿದೆ ಮೇಡಮ್. ಅಲ್ಟಿಮೇಟ್ ಆಗಿ ಸರ್, ಇವಾಗ ನೋಡಿ ಇವ್ರು ಮಾಡ್ತಿರೋದ್ರಿಂದ ಈ ಒಂದು ಸಮಸ್ಯೆಗೆ ಒಂದು ಕಡೆ ಡೆವಲಪರ್ಸು ಕುಗ್ತಾ ಇದ್ದಾರೆ, ಇನ್ನೊಂದು ಕಡೆ ಲೋನು ಸಾಲ ತಗೊಳ್ಬೇಕು. ಪರ್ಚೇಸಿಂಗ್ ಬಿಡಿ, ಅದು ಸೆಕೆಂಡ್ ಪಾರ್ಟ್, ನಾವು ಸೇವಿಂಗ್ಸ್ಗೋ ಅಥವಾ ನಮ್ಮ ಹತ್ರ ಇತ್ತೋ ಅಥವಾ ಲೋನ್ ಮಾಡಿ ಆಸೆಯಿಂದ ಮಾಡ್ತೀವಿ, ಅದು ಸೆಕೆಂಡ್ ಪಾರ್ಟ್. ಬಟ್ ಈ ಇರೋದನ್ನ ಮಾರಿ ಅಥವಾ ಮಗಳು ಮದುವೆನೇ ಇರುತ್ತೆ ಅಥವಾ ಇನ್ನೊಂದು ಸಾಲ, ಮತ್ತೊಂದು ಹರಾಜುಗಳು, ಎಷ್ಟೋ ರೀತಿ ಸಮಸ್ಯೆ ಇದೆ ಸರ್. ಇವತ್ತು ಮತ್ತೆ ಈ ಕೊರೋನಾ ಮುಗ್ದಾಗ್ಲಿಂದ ಅಂತೂ ಎಲ್ಲದಕ್ಕೂ ಸೆಕ್ಯೂರ್ಡ್ ಲೋನೇ ಕೇಳೋದು, ಯಾರು ಅನ್ಸೆಕ್ಯೂರ್ಡ್ ಲೋನ್ ಕೊಡ್ಲಿಕ್ಕೆ ಯಾವ ಬ್ಯಾಂಕು ಮುಂದೆ ಬರ್ತಾನೆ ಇಲ್ಲ. ಮತ್ತೆ ಈ ಖಾತಾ ಅನ್ನೋದು ಬಂದು ಇವನ್ ಎಷ್ಟೋ ಒಂದೊಂದ್ಸರಿ ಏನಾಗ್ತದೆ, ಕೋಆಪರೇಟಿವ್ ಬ್ಯಾಂಕ್ಸಲ್ಲಿ ಸ್ವಲ್ಪ ಕಾನೂನುಗಳನ್ನ ಲೂಸ್ ಬಿಟ್ಟು ಒಂದಷ್ಟು ಲೋನ್ ಸ್ಯಾಂಕ್ಷನ್ಸ್ ಅಂತ ಮಾಡ್ತಾ ಇದ್ರು. ಇವಾಗ ಇದು ಬಂದ ಮೇಲೆ ತುಂಬ ತೊಡಕಾಗ್ತಾ ಇದೆ. ಇದಕ್ಕೆ ರಾಜ್ಯ ಸರ್ಕಾರ ಅಲ್ಟಿಮೇಟಾಗಿ ಏನು ಕ್ರಮ ಕೈಗೊಂಡ್ರೆ ಇದಕ್ಕೆಲ್ಲ ಒಂದು ಸೊಲ್ಯೂಷನ್ ಅಂತ ಕೊಡ್ಬೋದು ಸರ್ ಇವರು? ಅಲ್ಲ, ಇದು ಒಂದು ದೃಷ್ಟಿಯಲ್ಲಿ ಮೊದಲನೇದಾಗಿ ಅಕ್ರಮ ಸಕ್ರಮ ಆಗಲೇಬೇಕು. ಸಕ್ರಮ ಇವು ಭಾರತೀಯ ಜನತಾ ಪಕ್ಷದ ಪಾರ್ಟಿಯವರ ಕಾನೂನಲ್ಲಿದ್ದಾಗಲೂ ಮಾಡಲಿಲ್ಲ, ಮತ್ತು ಕಾಂಗ್ರೆಸ್ ಸರ್ಕಾರದಲ್ಲಿದ್ದಾಗ 2 ಸರ್ಕಾರಗಳು ಕೂಡ ಮಾಡಲಿಲ್ಲ. ಇದ್ರ ಬಗ್ಗೆ ಎಲ್ಲೋ ಒಂದು ಕಡೆ ದ್ವಂದ್ವ ನೀತಿಗಳು, ಎಲ್ಲೋ ಆ ಲೀಡರ್ದ ಬೆಳೀತಾರೆ, ಈ ಲೀಡರ್ ಬೆಳೀತಾರೆ, ಮತ್ತು ಇವ್ರಿಗೆ ಅನುಕೂಲ ಆಗುತ್ತೆ, ಈ ಒಂದು ದೃಷ್ಟಿನೇ ತೊಂದರೆ ಆಗಿದೆ. ಮೊದಲು ಏನು ರಾಜ್ಯದ ಜನರು ಮತ್ತು ರಾಜ್ಯದ ಜನರಿಗಾಗುವಂಥ ತೊಂದರೆಗಳನ್ನ ಎರಡೂ ಪಾರ್ಟಿಗಳು, ವಿರೋಧ ಪಕ್ಷ ಆಗಲಿ ಆಡಳಿತಾರೂಢ ಪಕ್ಷ ಆಗಲಿ, ಎರಡೂ ಕೂಡ ಯೋಚನೆ ಮಾಡಿ ಇದಕ್ಕೆ ಇಬ್ಬರು ಕೂತ್ಕೊಂಡು ಒಂದು ಸಮನ್ವಯ ಸಮಿತಿ ಮಾಡಿ ಇದರಲ್ಲಿ ಏನೇನು ತೊಂದರೆ ಆಗ್ತಾ ಇದೆ ಅನ್ನೋ ಒಂದು ವಿಚಾರವನ್ನು ಕಂಡಿಡ್ಕೊಂಡು ಇದಕ್ಕೆ ಆದಷ್ಟು ಬೇಗ ಪರಿಣಿತರನ್ನು ಕರೆಸಿ, ಏನು ಇದು ಮಾಡಬಾರ್ದು ಏನೋ ಕೆಲಸ ಅಲ್ಲ. ಆ CDP ಮ್ಯಾಪಲ್ಲಿ ಈಗಾಗಲೇ ಆ ಹಳದಿ ವಲಯ ಮತ್ತು ಹಸಿರು ವಲಯ, ಈ ವಲಯಗಳಿದ್ದಾವೆ. ಈ ವಲಯಲ್ಲಿ ಏನು ರಸ್ತೆಗಳು ಹಾದು ಹೋಗಿರೋದನ್ನ ನೋಡಿಕೊಂಡು ಅಕ್ರಮ ಸಕ್ರಮ ಭಾಳ ಈಸಿಯಾಗಿ ಮಾಡ್ಬೋದು. ಮಾಡಿದ್ರೆ ಸಾವಿರಾರು ಕೋಟಿ ರೂಪಾಯಿ ಸರ್ಕಾರಕ್ಕೆ ರೆವಿನ್ಯೂ ಬರುತ್ತೆ, ಮತ್ತು ವೇಗವಾಗಿ ನಗರ ಪ್ರದೇಶಗಳು ಬೆಳೀತವೆ. ಯಾಕೆಂದರೆ ಆ ಸಕ್ರಮ ಆದಾಗ ಏನಾಗುತ್ತೆ, ಅವ್ರಿಗೆ ಆರ್ಥಿಕವಾಗಿ ಈಚೆ ಬರ್ತಾನೆ, ಸಾಲನೋ ಮತ್ತು ಇನ್ನೊಂದು ಆಗ್ತದೆ, ಮತ್ತು ಅದನ್ನು ಬೈ ಮಾಡೋಕ್ಕೂ. ಯಾಕೆಂದರೆ ನಿಮಗೆ ಲೀಗಲ್ ಡಾಕ್ಯುಮೆಂಟ್ ಸೈಟ್ಗೂ ಇಲ್ಲಿಗಲ್ ಡಾಕ್ಯುಮೆಂಟ್ ರೇಟ್ಗೂ, ಇದು ಒಂದು ಸೈಟ್ ಯಾವುದೋ ಒಂದು 50 ಲಕ್ಷ ಲೀಗಲ್ ಡಾಕ್ಯುಮೆಂಟ್ ಹೋದರೆ ಇಲ್ಲಿಗಲ್ ಇದು ರೆವಿನ್ಯೂ ಸೈಟ್ 25 ಲಕ್ಷ ಹೋಗುತ್ತೆ. ಇವ್ರದ್ದು ಲೀಗಲ್ ಮಾಡಿದ್ರೆ ಅವನದು ಆರ್ಥಿಕತೆ ರೈಸ್ ಆಗುತ್ತೆ. ಇದನ್ನು ಮನಗೊಳ್ಬೇಕು. ಸರ್ಕಾರ ಇದಕ್ಕೆ ಎಚ್ಚೆತ್ಕೊಂಡು ಈ ಒಂದು ನಿಟ್ಟಿನಲ್ಲಿ ಬೇಗ ಅಕ್ರಮ ಸಕ್ರಮವನ್ನು ತರಬೇಕು ಅಂತ ನಾನು ಆಗ್ರಹ ಮಾಡ್ತೀನಿ ಮೇಡಮ್ ಸರ್ಕಾರಕ್ಕೆ. ಮತ್ತೆ ಇದು ಈ ವಿಚಾರದಲ್ಲಿ ನಾನು ಕೇಳೋದು, ಸರ್ಕಾರಕ್ಕೆ ನಷ್ಟ ಆಗ್ತಾ ಇದೆ. ಹೌದು, ಈವನ್ ಸರ್ಕಾರಕ್ಕೂ ಇದು ಗೊತ್ತು. ಹೌದು, ಇದನ್ನ ಇಂಪ್ಲಿಮೆಂಟ್ ಮಾಡಿದ್ರಿಂದ ಏನಾದರೂ ಸರ್ಕಾರ ಇವಾಗ ಏನು ಎಕ್ಸ್ಪೆಕ್ಟ್ ಮಾಡ್ತಿದೆ ಅದ್ರ ಡಬಲ್ ಆದಾಯ ಆಗೋ ಚಾನ್ಸಸ್ ಏನಾದ್ರು? 100% ಮೇಡಮ್. ಸಾವಿರಾರು ಕೋಟಿ ರೂಪಾಯಿಗಳು ಬರೀ. ಯಾಕೆಂದರೆ ತುಮಕೂರು ಒಂದರಲ್ಲೇ ಬಿ ಖಾತಾ ಮತ್ತು ಇರೋದು ಸುಮಾರು 20,000ಕ್ಕೂ ಹೆಚ್ಚು ಖಾತೆಗಳು ಪೆಂಡಿಂಗ್ ಇದೆ ಮೇಡಮ್. ನಿಮಗೆ ಮಾಸ್ ಅಮೌಂಟ್ ಬರುತ್ತೆ. ಏನೋ ಒಂದು ಸ್ಕ್ವೇರ್ ಮೀಟ್ರಿಗೆ 100 ರೂಪೀಸು 150 ಇವರು ಎಷ್ಟು ಮಾನದಂಡವನ್ನು ಪರಿಣತರು ಕೂತ್ಕೊಂಡು ಅದಕ್ಕೊಂದು ಕಮಿಟಿ ಮಾಡಿ ಅದನ್ನು ಸಕ್ರಮಗೊಳಿಸ್ಬೇಕು ಅಂತ ಮನಸ್ಸಿಗೆ ಹಾಕ್ಕೊಂಡ್ರೆ ಸರ್ಕಾರ ಸಮೃದ್ಧಿಯಾದಂಥ ಹಣವೂ ಬರುತ್ತೆ, ಮತ್ತು ಎಷ್ಟೋ ಜನರಿಗೆ ನಿರಾತಂಕ ಆಗುತ್ತೆ. ಮತ್ತು ಎಲ್ಲ ನೋಡಿ, ಎಲ್ಲ ಊರಿನಲ್ಲೂ ಇವರು ಯಾವಾಗ ಈ ಖಾತೆ ಕೊಡಲ್ಲ, ಲೈಸೆನ್ಸ್ ಕೊಡಲ್ಲ, ನಮಗೆ ಇದು ಕಟ್ಟಡಗಳು ಅನಧಿಕೃತ ಕಟ್ಟಡಗಳು ಬರ್ತವೆ. ಆ ಒಂದು ಅನಧಿಕೃತ ಕಟ್ಟಡದಿಂದ ಯಾವುದೇ ರೀತಿ ಸರ್ಕಾರಕ್ಕೆ ರೆವಿನ್ಯೂ ಬರಲ್ಲ. ನೋಡ್ಕೊಳ್ಳೋಣ ಬಿಡು, ಬಂದಾಗ ನೋಡ್ಕೊಳ್ಳೋಣ ಬಿಡು ಅಂತಂದ್ಬಿಟ್ಟು ಜನರು ಕೂಡ ಇರ್ತಾರೆ. ಆ ರೆವಿನ್ಯೂ ಲಾಸ್ ಆಗ್ತಾ ಇರುತ್ತೆ. ಈಗ ಅವ್ರು ಕಟ್ಟಕ್ಕೆ ರೆಡಿ ಇದ್ರು, ಕಾರ್ಪೊರೇಷನ್ ಅವರಲ್ಲಿ ಪುರಸಭೆಯವರಲ್ಲಿ ಯಾವುದೇ ರೀತಿ ಮಾನದಂಡ ಇಲ್ಲದೆ ಕಟ್ಸ್ಕೊಳ್ಳೋಕ್ಕೂ ಆಗಲ್ಲ. ಇದು ಬಹಳ ಗಂಭೀರವಾದಂಥ ವಿಚಾರ. ಈ ಒಂದು ವಿಚಾರವನ್ನು ಇವರು ಮನಗೊಂಡು ಇದನ್ನು ಬಹಳ ಬೇಗ ಇದಕ್ಕೇನಾದರೂ ಒಂದು ರೆಮಿಡಿ ಕೊಡಲೇಬೇಕು ಅಂತ ನಾನು ಆಗ್ರಹ ಮಾಡ್ತೀನಿ ಮೇಡಮ್. ಸರ್, ಇವಾಗ ನಾವು ಸ್ಟೇಟ್ ಬಗ್ಗೆ ಈ ಸಮಸ್ಯೆ ಬಗ್ಗೆ ಮಾತಾಡಿದ್ವಿ. ನಾನು ತುಮಕೂರನ್ನೇ ಸ್ಪೆಷಲ್ ಆಗಿ ತಗೊಳ್ತೀನಿ. ಕಾರ್ಪೊರೇಷನಲ್ಲಿ ಇದ್ರ ಬಗ್ಗೆ ತುಂಬ ಸಮಸ್ಯೆ ಆಗ್ತಿದೆ, ಮತ್ತು ಬೇರೇನೂ ಸಮಸ್ಯೆ ಇದೆ. ಆದರೆ ಇದ್ರ ಬಗ್ಗೆ ಯಾರೂ ಧ್ವನಿ ಎತ್ತುತ್ತಾ ಇಲ್ಲ, ಯಾಕೆ ಸರ್? ಮೇಡಮ್, ನಾನು ಸಾಕಷ್ಟು ಸಲ ಕಾರ್ಪೊರೇಷನ್ ಒಂದು ಏನು ಒಂದು ಇದ್ರದ್ದು ಖಾತಾ ಆಂದೋಲನ ಅಂತ ಬಂದಿತ್ತು, ಆ ಆಂದೋಲನದಲ್ಲೇ ಹೋಗಿ ಯಾತಕ್ಕೋಸ್ಕರ ತಿಂಗಳಾನುಗಟ್ಟಲೆ ಮಾಡ್ತೀರಂತ ನಾನು ಕೂಡ ಗಂಭೀರವಾಗಿ ಅದನ್ನು ವಿಚಾರ ಮಾಡಿದ್ದೀನಿ ಮೇಡಮ್.
ಮತ್ತು ಘರ್ಷಣೆನೂ ಮಾಡಿದ್ವಿ. ಯಾತಕ್ಕೆ ಇಷ್ಟು ನಮ್ಮನ್ನು ತಿರುಗಿಸ್ತೀರಾ, ತಿಂಗಳಾನ್ಗಟ್ಟಲೆ ತಿರುಗಿಸ್ತೀರಾ, ಈ ಒಂದು ಕೆಲಸ ಯಾಕೆ ಮಾಡ್ತೀರಾ ಅಂತಂದ್ಬಿಟ್ಟು ಎಲ್ಲರ ಜನರ ಮಧ್ಯೆ ಇಲ್ಲ ಮಾಡಿಕೊಡ್ತೀವಿ ನಿಮ್ಮದು ಇದಿಲ್ಲ ಅಂತಂದ್ಬಿಟ್ಟು ಎಲ್ಲೋ ಒಂದು ಕಡೆ ಅಧಿಕಾರಿಗಳಿಗೂ ಕೂಡ ಅವ್ರಿಗೆ ನಾನು ನಿವೇದನೆ ಮಾಡ್ಕೊಳ್ಳೋದೇನೆಂದರೆ, ಅವರು ಒಂದು ಸೈಟ್ ತಗೊಂಡು ಅವ್ರಿಗೆ ಈ ರೀತಿ ತಿಂಗಳಾನ್ಗಟ್ಟಲೆ ತಿರುಗಿಸ್ತಾ ಇದ್ರೆ ಅವರ ಮನಸ್ಥಿತಿ ಎಷ್ಟಾಗಬೇಕು. ಯಾಕೆಂದರೆ ಕೆಲ್ಸಕ್ಕೆ ರಜಾ ಹಾಕಿ ಆ ಒಂದು ಕಚೇರಿಗೆ ತಿರುಗಬೇಕು, ಮತ್ತೆ ಎಲ್ಲ ಒತ್ತಡಗಳ ಸಮೇತ ಒಂದು ಆಮೇಲೆ ನೋಡಿ ಈ ಖಾತಾ ಮಾಡ್ತಾರೆ, ಮಾಡಿದ್ದಾಗಲೇ ತಿದ್ದುಪಡಿ, ಎಲ್ಲೋ ಒಂದು ಕಡೆ ಮೀಟ್ರಲ್ಲೋ ಒಂದು ಕ್ಲೆರಿಕಲ್ ಮಿಸ್ಟೇಕ್ಸ್ ಮಾಡೋದು, ಮತ್ತೆ ಅದು ತಿದ್ದುಪಡಿಗೆ ಹಾಕೋಬೇಕು, ಮತ್ತೆ ತಿರುಗಬೇಕು. ಎಷ್ಟು ಕೆಲಸ ಅಂದರೆ ಜವಾಬ್ದಾರಿ ಇದು. ಇದಕ್ಕೆ ಸರ್ಕಾರ ಕೃಷ್ಣ ಬೈರೇಗೌಡರು ಸಾಕಷ್ಟು ಪ್ರಜ್ಞಾವಂತ. ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಒಳ್ಳೆ ಕಂಪನಿಗಳನ್ನ ಸಾಫ್ಟ್ವೇರ್ನ ಇನ್ನೂ ಒಳ್ಳೆ ಸಾಫ್ಟ್ವೇರ್ನ ಇದು ಮಾಡಿದ್ರೆ ಈ ಒಂದು ಮೆಕ್ಯಾನಿಕಲ್ ಏನು ನಾವು ಅಧಿಕಾರಿಗಳಿಂದ ಆಗುವ ಕೆಲಸ ಕಂಪ್ಯೂಟ್ರೇ ಎಲ್ಲಾನು ತಗೊಳ್ಳುವಂಥ ಕೆಲಸ ಮಾಡುವಂಥ ನನ್ನ ಒಂದು ಸಜೆಷನ್ ಕೇಳಬೇಕು ಅಂತಂದರೆ, ಇದು ಸಾಫ್ಟ್ವೇರ್ ಕಂಪ್ನಿಗಳನ್ನ ಕರೆಸಿ ಇಂಥ ವ್ಯವಸ್ಥೆ ಇದೆ, ಹಿಂಗೆ ತೊಂದರೆ ಆಗ್ತಾ ಇದೆ, ಇದನ್ನು ಫಾಸ್ಟಾಗಿ ಏನು ಮಾಡಬೇಕು ಅಂತ ಅಂದ್ಬಿಟ್ಟು ಏನಾದರೂ ಅವ್ರಿಗೆ ಈ ಒಂದು ರಾಜ್ಯದ ಜನರಿಗೆ ಅನುಕೂಲ ಮಾಡಬೇಕು ಅನ್ನೋ ಒಂದು ಏನಾದ್ರು ದೃಷ್ಟಿ ಇದ್ದರೆ ಇದಕ್ಕೆ ಡೆಫಿನೆಟ್ ಆಗಿ ಮಾಡ್ಬೋದು ಮೇಡಮ್. ಯಾಕೆಂದರೆ ಎಲ್ಲವೂ ಕೂಡ ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಬಂದಾಗ ನಾವು ಕುತ್ಕೊಂಡು ಕಾರ್ಯ ಓಡಿಸುವಂಥ ಮಟ್ಟಕ್ಕೆ ಕಂಡಿರ್ತಕ್ಕಂಥ ತಂತ್ರಜ್ಞಾನ ಇದ್ದಾಗ ಇದು ಯಾವುದೂ ದೊಡ್ಡದಲ್ಲ. ಇದಕ್ಕೆ ಏನು ಬರಬೇಕು ಪ್ಯಾರಾಮೀಟರ್ಗಳೆಲ್ಲ ಹಾಕ್ಕೊಂಡ್ರೆ ಏನು ವಿತಿನ್ 24 ಅವರ್ಸಲ್ಲಿ ಈ ಖಾತಾ ಕೊಡುವಂಥ ವ್ಯವಸ್ಥೆಯನ್ನು ಇವತ್ತು ಸಾಫ್ಟ್ವೇರ್ನಲ್ಲಿದೆ, ಅದನ್ನು ಮಾಡುವಂಥ. ಯಾಕೆಂದರೆ ಎಲ್ಲ ಏರಿಯಲ್ ಇದೆ, ನಮಗೆ ಎಲ್ಲ ಯಾವ ಸೈಟಲ್ಲ ಕೂತ್ಕೊಂಡಿತ್ತವಲ್ಲ ಮ್ಯಾಪ್ ನೋಡ್ಕೊಳ್ಬೋದು, ನಮ್ಮ ಸೈಟ್ಗೆ ಫೋಕಸ್ ಮಾಡ್ಕೋಬಹುದು, ಏನಿದೆ ಎಲ್ಲ ಮಾನದಂಡಗಳನ್ನ ಕಂಡುಹಿಡಿಯುವಂಥ ವ್ಯವಸ್ಥೆ ಆಗ್ತಾ ಇದೆ. ಈ ಖಾತಾ ಕೊಡೋಕ್ಕೆ ಇವ್ರಿಗೂ ಆ ಒಂದು ಮನಸ್ಥಿತಿ, ಯಾಕೆಂದ್ರೆ ನಮಗೇನು ಬರುತ್ತೆ ಅನ್ನೋ ಒಂದು ದೃಷ್ಟಿ ಆದರೆ ಇದು ಸರ್ಕಾರ ನಡೆಸೋಕ್ಕಾಗಲ್ಲ. ಇದನ್ನು ನಾವು ಒಂದು ಸಾರ್ವಜನಿಕರಿಗೆ ಏನಾದರೂ ಅನುಕೂಲ ಕೊಡಬೇಕು ಅನ್ನೋ ಒಂದು ಏನೋ ದೃಷ್ಟಿ ಇಟ್ಕೊಂಡ್ರೆ ಡೆಫಿನೆಟ್ ಆಗಿ ಮಾಡ್ಬೋದು. ಎಸ್ ಸರ್, ಈ ವಿಚಾರವಾಗಿ ತುಂಬಾ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಧನ್ಯವಾದ ಮೇಡಮ್, ಬಹಳ ಖುಷಿ ಆಯಿತು. ಇದು ನನಗೂ ಕೂಡ ಇದು ಎಲ್ಲೋ ಒಂದು ಕಡೆ ನನ್ನ ಭಾವನೆಗಳನ್ನು ಆಗ್ರಹ ಮಾಡಬೇಕು ಅಂತ ಇದ್ವಿ. ಇಂಥ ಒಂದು ಸುವರ್ಣ ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಮ ಚಾನಲ್ಗೂ ಕೂಡ ಧನ್ಯವಾದಗಳನ್ನು ಹೇಳ್ತೀನಿ, ಅಭಿನಂದನೆಗಳು ಕೂಡ ಹೇಳ್ತೀನಿ ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ವೀಕ್ಷಕರೇ, ನೋಡಿದ್ರಲ್ಲ ಈ ಖಾತೆಯಿಂದ ಏನೇನು ಸಮಸ್ಯೆಗಳಾಗ್ತವೆ ಅನ್ನೋದನ್ನ ಸರ್ಕಾರ ಶೀಘ್ರವೇ ಇದಕ್ಕೊಂದು ಪರಿಹಾರ ಒದಗಿಸಲಿ ಅನ್ನೋದೇ ಪ್ರಜಾಶಕ್ತಿ ಟಿವಿಯ ಕಳಕಳಿ. ನೋಡ್ತಾ ಇರಿ ಪ್ರಜಾಶಕ್ತಿ ಟಿವಿ, ಇದು ನಿಮ್ಮ ಧ್ವನಿ.